ಹೀಗೆ ಹೇಳುತ್ತಿದ್ದಾನೆ. ನೀನು ಹೀಗೆ ಹೇಳುತ್ತಿದ್ದೀಯಾ? ನಿಮ್ಮ ತಂಗಿ ಹೇಳಿದ್ದು ಕೂಡ ನ್ಯಾಯವೇ ಅಲ್ಲವೇ? ಈ 4 ವರ್ಷಗಳಲ್ಲಿ ಅವನಿಗೆ ಬಂದ ಲಾಭದಲ್ಲಿ 1 ರೂಪೀಸ್ ಕೂಡ ಕೊಡಲಿಲ್ಲ. ಹಾಗಾದರೆ ಅವನಿಗೆ ಅರ್ಧ ಎಕರೆ ಹೆಚ್ಚು ಕೊಟ್ಟರೆ ತಪ್ಪೇನು? ಹೀಗೆ ಹೇಳಬೇಡಿ ರಂಗಯ್ಯಗಾರೆ, ಮೊದಲು ಕೇಳಿ. ನೀವು ನಮ್ಮ ಅಣ್ಣನ ಮಾತುಗಳನ್ನು ಕೇಳಬೇಡಿ. ರಂಗಾರಾವ್ ನನ್ನನ್ನು ಮೋಸ ಮಾಡಲು ಏನೋ ಒಂದು ಮಾಯ ಮಾತುಗಳು, ಕತೆಗಳು ಹೇಳುತ್ತಿರುತ್ತಾನೆ. ನೀನು ಇರುವಯ್ಯ, ನಾನು ಇಲ್ಲೇ ಇದ್ದೇನೆ ಅಲ್ಲವೇ? ಏಕೆ ಕಂಗಾಲಾಗುತ್ತಿದ್ದೀಯಾ? ಅವನು ಹೇಳುವುದನ್ನು ಮನೆಯಲ್ಲೊಂದು ಬಾರಿ ಕೇಳು. ಸರೇ, ನೀನು ಹೇಳು, ಏನು ಹೇಳಲು ಬಯಸುತ್ತೀಯ? ಅಯ್ಯೋ, ನನ್ನ ತಮ್ಮನಿಗೆ ಉದ್ಯೋಗ ಬಂದ ನಂತರ ಪಟ್ಟಣದಲ್ಲೇ ಉಳಿದಿದ್ದಾನೆ. ಅವನು ಮದುವೆ ಮಾಡಿಕೊಂಡು ಅಲ್ಲಿ ನೆಲೆಸಿದ್ದಾನೆ. ಅವನು ಇಷ್ಟು ಕಾಲ ಮನೆಯ ಖರ್ಚುಗಳಿಗೆ 1 ರೂಪೀಸ್ ಕೂಡ ತನ್ನ ಜೇಬಿನಿಂದ ತೆಗೆದುಕೊಟ್ಟಿಲ್ಲ. ಅಪ್ಪನಿಗೆ ಆರೋಗ್ಯ ಹದಗೆಟ್ಟಾಗ ಅವರ ಆಸ್ಪತ್ರೆ ಖರ್ಚುಗಳನ್ನು ನಾನು ನಿಂತು ನೋಡಿಕೊಂಡಿದ್ದೇನೆ. ಇಷ್ಟು ದಿನಗಳವರೆಗೆ ಅವರನ್ನು ನನ್ನೊಂದಿಗೆ ಇಟ್ಟುಕೊಂಡು ಅವರನ್ನು ಪೋಷಿಸಿದ್ದೇನೆ. ಆದರೆ ನನಗೂ ಕುಟುಂಬವಿದೆ ಅಲ್ಲವೇ? ಯಾರಾದರೂ ಅವರಿಗೆ ತಿನ್ನಲು ಕೊಡಬೇಕು ಅಲ್ಲವೇ? ಅದಕ್ಕಾಗಿ ಇಷ್ಟು ದಿನಗಳವರೆಗೆ ಬಂದದ್ದರಲ್ಲಿ ಅವನಿಗೆ ಏನೂ ಕೊಡಲು ಸಾಧ್ಯವಾಗಲಿಲ್ಲ. ಏನಯ್ಯ, ನಿಮ್ಮ ಅಣ್ಣ ಹೇಳಿದ್ದು ನಿಜವೇನಾ? ಅಯ್ಯ, ಆದರೆ ಅದೇನೆಂದರೆ ಅದು ಎನ್ಟಿಆರ್ ಹೇಳಮಂದರೆ ನೀರು ನಂಬುತ್ತಿದ್ದೀಯಾ? ನಿನ್ನ ತಂದೆಯನ್ನು ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ ಕೂಡ. ಜವಾಬ್ದಾರಿಗಳನ್ನು ನಿಭಾಯಿಸಿದ್ದಾರೆ, ಆದರೆ ಹಕ್ಕುಗಳು ಮಾತ್ರ ಬೇಕು. ಸರಿ, ಏನಾದರೂ ಆಗಿದೆ. ಈಗ ನೀನು ಹೇಳು. ನಿಮ್ಮ ತಂಗಿ ಏನೋ ಹೀಗೆ ಹೇಳುತ್ತಿದ್ದಾನೆ. ಇನ್ನು ಏನು ಮಾಡೋಣ ಎಂದುಕೊಳ್ಳುತ್ತಿದ್ದೀಯಾ? ಅಯ್ಯ, ನನ್ನ ತಂಗಿಗೆ ತನ್ನ ಹಕ್ಕು ನೀಡಲು ನನಗೆ ಏನೂ ಆಕ್ಷೇಪಣೆ ಇಲ್ಲ. ಆದರೆ ಅವನು ತನ್ನ ಹಕ್ಕನ್ನು ಬೇರೆ ಯಾರಿಗೋ ಕೊಡುತ್ತೇನೆ ಎಂದು ಹೇಳುತ್ತಿದ್ದಾನೆ. ಹೀಗೆ ಆಗಿದೆ ಎಂದರೆ ನನಗೆ ನನ್ನ ಆ 1 ಎಕರೆ ಬಗ್ಗೆ ಏನು ಕಾಳಜಿ ಇರುತ್ತದೆ? ನೀವು ಹೇಳಿ. ಆ ಖರೀದಿಸುವವರು ಆ ಸ್ಥಳದಲ್ಲಿ ಏನೋ ಕಾರ್ಖಾನೆ ಕಟ್ಟುತ್ತಾರೆ. ಕಾರ್ಖಾನೆ ಪಕ್ಕದಲ್ಲಿ ಕೃಷಿ ಹೇಗೆ ಮಾಡಬಹುದು? ಅದರಿಂದ ಬರುವ ಮಾಲಿನ್ಯಕ್ಕೆ ಬೆಳೆ ಎಲ್ಲವೂ ಹಾಳಾಗುತ್ತದೆ. ಇದಕ್ಕೆ ನೀವು ಏನಾದರೂ ಪರಿಹಾರ ಹೇಳಬೇಕು. ಏನು, ನಿನ್ನ ಅಣ್ಣ ಹೇಳಿದ್ದು ನಿಜವೇನು? ನೀನು ನಿನ್ನ ಹೊಲವನ್ನು ಕಾರ್ಖಾನೆ ಕಟ್ಟಲು ಕೊಡುತ್ತೀಯಾ? ಹೌದು ಅಯ್ಯ, ಏಕೆಂದರೆ ಈ ಊರಿನಲ್ಲಿ ಹೊಲಕ್ಕೆ ಹೋಗಿ ಕಡಿಮೆ ಬೆಲೆ ಇನ್ನೂ ಯಾರೂ ಕೊಡಲಾರೆ. ನಾನು ಪಟ್ಟಣದಲ್ಲಿ ಇರುವವನು, ನಾನು ಹೊಲವನ್ನು ನಾನು ಮಾಡಿಕೊಳ್ಳುತ್ತೇನೆ, ನೀವು ಹೇಳಿ ಅಂತ ಹೇಳಿ ಈ 4 ಕಷ್ಟಪಟ್ಟು ನಿಮ್ಮ ತಂದೆ ಅಣ್ಣ ಕಾಪಾಡಿಕೊಂಡು ಬಂದಿರುವ ಹೊಲವನ್ನು ಆ ಕಾರ್ಖಾನೆ ಕಾರಣದಿಂದ ಮಾರಿಬಿಟ್ಟು ಹಸಿರು ಬೆಳೆ ನೀಡುವ ಭೂಮಿಯನ್ನು ಮಾಲಿನ್ಯದಿಂದ ತುಂಬಿ ಬಂಜರು ಭೂಮಿಯನ್ನಾಗಿ ಮಾಡುತ್ತೀಯಾ? ಏನೋ ಹೆಚ್ಚು ಕೊಡಿಸುತ್ತಿದ್ದಾರೆಂದು ಹೇಳಿ ಆಸೆಪಟ್ಟು ನಿನ್ನ ಸಹೋದರನಿಗೆ ಅನ್ಯಾಯ ಮಾಡುತ್ತೀಯಾ? ಅಂತಲ್ಲ ಅಯ್ಯ, ನನಗೆ ಇಷ್ಟು ದಿನಗಳಿಂದ ಅದರಿಂದ ಬರುವ ಲಾಭವನ್ನು ನಮ್ಮ ಅಣ್ಣನಿಗೆ ಕೊಡಲಿಲ್ಲವೆಂದು ಕೋಪದಿಂದ ಆ ಕಾರ್ಖಾನೆ ಜನರಿಗೆ ಮಾರಲು ಸಿದ್ಧನಾದೆ. ನನ್ನನ್ನು ಕ್ಷಮಿಸಿ, ಆದರೆ ನಮಗೆ ಈ ಸಮಸ್ಯೆಗೆ ನೀವು ಏನಾದರೂ ಒಳ್ಳೆಯ ಪರಿಹಾರವನ್ನು ತೋರಿಸಿ. ಅವನು ಹೇಳುತ್ತಾನೆ. ಆದರೆ ರಂಗಯ್ಯ ಯೋಚನೆಗೆ ಒಳಗಾಗುತ್ತಾನೆ. ಸ್ವಲ್ಪ ಹೊತ್ತು ಆಳವಾಗಿ ಯೋಚಿಸಿ ಒಂದು ನಿರ್ಣಯಕ್ಕೆ ಬಂದು ಅಣ್ಣ ತಮ್ಮಂದಿರಿಗೆ ಹೀಗೆ ಹೇಳುತ್ತಾನೆ. ನೋಡು ಬಾಬು, ಮನೆಗೆ ದೊಡ್ಡವನಾಗಿ ನಿನ್ನ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸು. ನಿನ್ನ ತಮ್ಮನ ಮಾಡಿದದ್ದು ತಪ್ಪೇ ಆದರೂ ಆಸ್ತಿಯ ಮೇಲೆ ಅವನಿಗೂ ಹಕ್ಕು ಇದೆ. ಆದ್ದರಿಂದ ನಿಮ್ಮಿಬ್ಬರಿಗೂ ಅನ್ಯಾಯವಾಗಬಾರದು ಎಂದು ನಾನು ಒಂದು ನಿರ್ಣಯಕ್ಕೆ ಬಂದಿದ್ದೇನೆ. ಆದರೆ ನಾನು ಹೇಳಿದುದಕ್ಕೆ ನೀವು ಇಬ್ಬರು ಬದ್ಧರಾಗಿರುತ್ತೀರಿ ಎಂದು ನನಗೆ ಮಾತು ಕೊಡಿ. ಹೌದು ಗಾರು, ನೀವು ಹೇಗೆ ಹೇಳುತ್ತೀರೋ ಹಾಗೆ ನಾವು ತಪ್ಪದೇ ನಿಮ್ಮ ಮಾತನ್ನು ವೇದವಾಕ್ಯವಾಗಿ ಪಾಲಿಸುತ್ತೇವೆ. ಅಯ್ಯ, ನಾನು ಹೇಳುವುದನ್ನು ಜಾಗ್ರತೆಯಿಂದ ಕೇಳಿ. ಈಗೋ ಬಾಬು, ಇಂದಿನಿಂದ ಆ 3 ಎಕರೆ ಜಮೀನನ್ನು ನೀನೇ ಹಳೆಯದಂತೆ ಕೃಷಿ ಮಾಡಬೇಕು. ಆದರೆ ಅದರಲ್ಲಿ ಅರ್ಧ ಭಾಗವು ನಿನ್ನ ತಂಗಿಯದ್ದಾಗಿರುವುದರಿಂದ ಅವನಿಗೂ ಬರುವ ಲಾಭದಲ್ಲಿ ಸಮಾನವಾಗಿ ಹಂಚಬೇಕು. ಇನ್ನು ನೀನು ಪಟ್ಟಣದಲ್ಲೇ ಇದ್ದರೂ ಇದುವರೆಗೆ ನಿಮ್ಮ ಮನೆಯವರಿಗೆ ಸಹಾಯ ಮಾಡಿಲ್ಲ. ಆದ್ದರಿಂದ ನಿನ್ನ ಅಣ್ಣನಿಗೆ ಜಮೀನಿಗೆ ಬೇಕಾದ ಬಂಡವಾಳದಲ್ಲಿ ಅರ್ಧ ವೆಚ್ಚವನ್ನು ಹೊರುವುದಕ್ಕೆ ಸಹಾಯ ಮಾಡಬೇಕು. ಹೀಗೆ ಮಾಡಿದರೆ ಮಾತ್ರ ನಿನಗೆ ಬರುವ ಲಾಭದಲ್ಲಿ ಅರ್ಧ ಲಾಭ ಪಡೆಯುವ ಅವಕಾಶ ಇರುತ್ತದೆ. ಇದು ನಿಮ್ಮ ಹೃದಯಕ್ಕೆ ಸಂಬಂಧಿಸಿದೆ. ಹೌದು, ಸರಿ, ನಮಗೆ ಇದು ಒಪ್ಪಿಗೆ. ಇನ್ನೊಂದು ಮುಖ್ಯವಾದ ಮಾತು, ನಿಮ್ಮ ನಡುವೆ ಅರ್ಥದೋಷಗಳು ಬರುವುದಕ್ಕೆ ಕಾರಣ ನೀವು ಒಬ್ಬರಿಗೊಬ್ಬರು ದೂರವಾಗಿರುವುದೇ. ಆದ್ದರಿಂದ ನಿಮ್ಮ ಅಣ್ಣ ತಮ್ಮನ ಸಂಬಂಧ ಇನ್ನು ಮುಂದೆ 4 ಆದರ್ಶವಾಗಿರಬೇಕು. ಆದ್ದರಿಂದ ಪ್ರತಿಯೊಂದು ಹಬ್ಬಕ್ಕೂ ನೀನು ನಿನ್ನ ಕುಟುಂಬದೊಂದಿಗೆ ನಿನ್ನ ಅಣ್ಣನ ಮನೆಗೆ ಬರಬೇಕು. ರಜಾ ದಿನಗಳನ್ನೆಲ್ಲ ಇಲ್ಲಿ ಇದ್ದು ಹೋಗುವಾಗ ತನ್ನ ಹೊಲದ ಲಾಭವನ್ನು ತೆಗೆದುಕೊಂಡು ಹೋಗಬೇಕು. ಹಾಗೆಯೇ ನೀನು ಕೂಡ ಅವಕಾಶ ಸಿಕ್ಕಾಗಲೆಲ್ಲ ನಿನ್ನ ಕುಟುಂಬದೊಂದಿಗೆ ಪಟ್ಟಣಕ್ಕೆ ಹೋಗಬೇಕು. ಕೆಲವು ದಿನಗಳು ನಿಮ್ಮ ತಮ್ಮನೊಂದಿಗೆ ಕಳೆಯಬೇಕು. ಹೀಗೆ ಮಾಡಿದರೆ ಮಾತ್ರ ನಿಮ್ಮ ಸಂಬಂಧವು ಕಳಚದೆ ಸದಾ ಸಂತೋಷವಾಗಿರುತ್ತದೆ. ಹೀಗೆ ಇದ್ದಾಗ ನಾವು ಮಧ್ಯದಲ್ಲಿ ಯಾವುದೇ ಮನಸ್ತಾಪಗಳು ಬರುವುದಿಲ್ಲ.
ಹಾಗೆಯೇ ಸಾರ್, ನೀವು ಹೇಳಿದಂತೆ ಮಾಡುತ್ತೇವೆ. ನಮ್ಮ ಸಮಸ್ಯೆಗೆ ಪರಿಹಾರವನ್ನು ತೋರಿಸಿದ್ದಕ್ಕಾಗಿ ನಿಮಗೆ ತುಂಬಾ ಕೃತಜ್ಞತೆಗಳು. ಈಗ ನನಗೆ ಬಿಡುವು ನೀಡಿ. ಹೀಗೆಂದು ಹೇಳಿ ಅಣ್ಣ ತಮ್ಮಂದಿರು ಇಬ್ಬರೂ ತುಂಬಾ ಸಂತೋಷದಿಂದ ತಮ್ಮ ಮನೆಗೆ ಹಿಂತಿರುಗುತ್ತಾರೆ. ಆಗ ರಂಗಯ್ಯ ಅವರನ್ನು ನೋಡಿ ತನ್ನೊಳಗೆ ಹೀಗೆಂದುಕೊಳ್ಳುತ್ತಾನೆ. ಏನಾದರೂ ಆಗಲಿ, ಅಂತಿಮವಾಗಿ ಅಣ್ಣ ತಮ್ಮಂದಿರು ಇಬ್ಬರೂ ಸೇರಿದ್ದಾರೆ. ನನಗೆ ಅದೇ ಸಂತೋಷ. ಆದರೆ ಇವರನ್ನು ನೋಡಿದಾಗ ನನಗೆ ಏನೋ ನನ್ನ ಮಕ್ಕಳೇ ನೆನಪಾಗುತ್ತಿದ್ದಾರೆ. ಬಹಳ ಕಾಲವಾಯಿತು ಅವರನ್ನು ಭೇಟಿಯಾಗಿ. ಅವಕಾಶ ಕಂಡು ಒಮ್ಮೆ ಹೋಗಿ ಮಕ್ಕಳಿಬ್ಬರನ್ನೂ ಭೇಟಿಯಾಗಿ ಅವರೊಂದಿಗೆ ಕೆಲವು ದಿನಗಳನ್ನು ಕಳೆಯಬೇಕು. ಆದರೂ ನನ್ನ ಮಕ್ಕಳನ್ನು ನಾನು ಭೇಟಿಯಾಗಲು ಅವಕಾಶ ಹುಡುಕುವುದು ಏನು? ನಾಳೆಲೇ ಹೊರಡುತ್ತೇನೆ ಅಂದುಕೊಂಡು ರಂಗಯ್ಯ ಕೂಡ ತನ್ನ ಮನೆಗೆ ಹೋಗುತ್ತಾನೆ. ಅದಲಿನ ದಿನ ಬೆಳಿಗ್ಗೆ ತನ್ನ ಕಾರಿನಲ್ಲಿ ಊರಿನಿಂದ ಹೊರಡುತ್ತಾನೆ. ಎಲ್ಲಾ ಕಾರುಗಳು ಪಟ್ಟಣದಲ್ಲಿ ಇರುವ ತನ್ನ ಮಗ ಶ್ರೀಕಾಂತ್ ಮನೆಗೆ ತಲುಪುತ್ತವೆ. ಕಾರ್ತಿಕ್ ಮನೆ ಬಾಗಿಲಿನ ಹತ್ತಿರ ಹೋಗಿ ಕಾಲಿಂಗ್ ಬೆಲ್ ಒತ್ತುತ್ತಾನೆ. ಆದರೆ ಯಾರೂ ಬಾಗಿಲು ತೆರೆಯುವುದಿಲ್ಲ. ಸ್ವಲ್ಪ ಸಮಯದ ನಂತರ ಮತ್ತೆ ಕಾಲಿಂಗ್ ಬೆಲ್ ಒತ್ತುತ್ತಾನೆ. ಆಗಲೂ ಒಳಗಿನಿಂದ ಯಾವುದೇ ಉತ್ತರ ಬಾರದ ಕಾರಣ ಬಾಗಿಲಿನ ಮೇಲೆ ತನ್ನ ಕೈಯಿಂದ ಬಲವಾಗಿ ತಟ್ಟುತ್ತಾನೆ. ಆಗ ತಕ್ಷಣವೇ ಬಾಗಿಲು ತೆರೆಯುತ್ತದೆ. ಆಗ ರಂಗಯ್ಯ ತನ್ನೊಳಗೆ ಹೀಗೆ ಯೋಚಿಸುತ್ತಾನೆ. ಇದು ಏನು ಬಾಗಿಲು ಹೀಗೆ ತೆರೆದಿದೆ? ಎಷ್ಟು ಹೊತ್ತಾದರೂ ಕಾಲಿಂಗ್ ಬೆಲ್ ಒತ್ತಿದರೂ ಯಾರೂ ತೆರೆಯಲಿಲ್ಲ. ಅಂದರೆ ಮನೆಯಲ್ಲಿ ಯಾರೂ ಇಲ್ಲವೇ? ಆದರೆ ಬಾಗಿಲು ತೆರೆದಿದೆ, ಮನೆಗೆ ಕಳ್ಳರು ಬಂದಿಲ್ಲವಲ್ಲ? ಅಂದುಕೊಂಡು ರಂಗಯ್ಯ ಅಲ್ಲಿ ಹತ್ತಿರದಲ್ಲೇ ಇದ್ದ ಒಂದು ಕಬ್ಬಿಣದ ಕಡ್ಡಿ ತೆಗೆದುಕೊಂಡು ನಿಧಾನವಾಗಿ ಮನೆಯೊಳಗೆ ಹೋಗುತ್ತಾನೆ. ಮನೆಗೆ ಬಂದ ನಂತರ ಜೋರಾಗಿ ಹೀಗೆ ಹೇಳುತ್ತಾನೆ. ಓರೆ ಕಳ್ಳನ ಕೀಲು, ಯಾರು ಮನೆಗೆ ಒಳಗೆ ಬಂದಿದ್ದಾರೆ? ಗೌರವದಿಂದ ಹೊರಗೆ ಬನ್ನಿ, ಇಲ್ಲದಿದ್ದರೆ ಇಂದು ನನ್ನ ಕೈಯಲ್ಲಿ ಸಾಯ್ತೀರಾ? ಹೀಗೆ ಜೋರಾಗಿ ಕೂಗುತ್ತಾ ಇನ್ನಷ್ಟು ಒಳಗೆ ಹೋಗುತ್ತಾನೆ. ಒಳಗೆ ಹೋಗಿ ನೋಡಿದಾಗ ತನ್ನ ಮಗ ಶ್ರೀಕಾಂತ್ ತಲೆಯನ್ನು ಹಿಡಿದು ಸೋಫಾದಲ್ಲಿ ಕುಳಿತಿರುವನು. ಅವನನ್ನು ಕಂಡ ರಂಗಯ್ಯ ಅವನ ಹತ್ತಿರ ಹೋಗಿ ಅವನಿಗೆ ಹೀಗೆ ಹೇಳುತ್ತಾನೆ. ಓರೆ ಸನ್ನಾಸಿ, ಇಷ್ಟು ಹೊತ್ತಿನಿಂದ ಹೊರಗೆ ಕಾಲಿಂಗ್ ಬೆಲ್ ಒತ್ತುತ್ತಿದ್ದೇನೆ. ಮನೆಯಲ್ಲೇ ಇದ್ದು ಕಾದು ಕುಳಿತಿದ್ದೀಯಾ? ಏನು ಹೇಳಲಿಲ್ಲವೇ? ಮೇಲಾಗಿ ಬಾಗಿಲುಗಳನ್ನು ಹಾಗೆಯೇ ಬಿಟ್ಟಿದ್ದೀಯಾ? ಯಾರಾದರೂ ಕಳ್ಳರು ಒಳಗೆ ಬಂದಿದ್ದರೆ ಮನೆಯ ಪರಿಸ್ಥಿತಿ ಏನಾಗುತ್ತಿತ್ತು? ಕಳ್ಳರು ಬಂದರೆ ದೋಚಿಕೊಳ್ಳಲು ನನ್ನ ಬಳಿ ಏನೂ ಉಳಿಯುವುದಿಲ್ಲ. ನಿನ್ನ ಸೊಸೆ ಪ್ರತಿದಿನವೂ ನನ್ನಿಂದ ಕಳ್ಳನಿಗಿಂತ ಹೆಚ್ಚು ತೆಗೆದುಕೊಳ್ಳುತ್ತಾಳೆ. ಏನು ಮಾತನಾಡುತ್ತಿದ್ದೀಯಾ ತಿನ್ನಲ? ನಾನು ಕೇಳಿದದ್ದು ಏನು, ನೀನು ಹೇಳುವುದೇನು? ಏನಾಯಿತು ನಿನಗೆ? ಏಕೆ ಎಲ್ಲವನ್ನೂ ಕಳೆದುಕೊಂಡವನಂತೆ ತಲೆ ಹಿಡಿದು ಕೂತಿದ್ದೀಯಾ? ನನ್ನ ವಿಷಯ ಬಿಡಿ. ಅಪ್ಪ, ಇದು ಬರುವುದೇನಾ? ನೀವು ಹೇಗಿದ್ದೀರಿ? ಮೊದಲು ನೀವು ಕುಳಿತುಕೊಳ್ಳಿ ಅಂದುಕೊಂಡ ತಕ್ಷಣ ರಂಗಯ್ಯ ಸೋಫಾದಲ್ಲಿ ಕುಳಿತ. ಶ್ರೀಕಾಂತ್ ರಂಗಯ್ಯನಿಗೆ ತಂಪು ನೀರು ತಂದು ಕೊಡುತ್ತಾನೆ. ತಂಪು ನೀರು ಕುಡಿದ ನಂತರ ಶ್ರೀಕಾಂತ್ ಹೀಗೆ ಹೇಳುತ್ತಾನೆ. ಈಗ ಹೇಳು, ಏನು ನಿನಗೆ ಬಂದ ಸಮಸ್ಯೆ? ಏಕೆ ಇಷ್ಟು ಚಿಂತೆಗೊಳಗಾಗಿದ್ದೀಯಾ? ಈ ಸಮಸ್ಯೆಯನ್ನು ನೀವು ಪರಿಹರಿಸಲು ಸಾಧ್ಯವಿಲ್ಲ. ಅಪ್ಪ, ಬಿಡಿ. ಓಹೋ, ಊರಿನಲ್ಲಿರುವ ಎಲ್ಲರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹೇಳುತ್ತೀರಿ. ನಿನಗೆ ಬಂದ ಸಮಸ್ಯೆಗೆ ಪರಿಹಾರವನ್ನು ತೋರಬೇಕಾದರೆ ಮೊದಲು ನಿನಗೆ ಬಂದ ಸಮಸ್ಯೆ ಏನು ಎಂದು ಹೇಳು. ನನಗೆ ಬಂದ ಸಮಸ್ಯೆಯ ಹೆಸರು ಲಕ್ಷ್ಮಿ, ನನ್ನ ಸೊಸೆ. ಅದೇ ನನ್ನ ಸಮಸ್ಯೆ. ಏನು, ಸೊಸೆ ಲಕ್ಷ್ಮಿಯ? ಏನಪ್ಪ, ಸೊಸೆಯಿಂದ ನಿನಗೆ ಬಂದ ಅಷ್ಟು ದೊಡ್ಡ ಸಮಸ್ಯೆ ಏನು? ಏನಾಯಿತು ಎಂದು ವಿವರವಾಗಿ ಹೇಳು. ನಿಮ್ಮ ಗಂಡ ಹೆಂಡತಿಯ ನಡುವೆ ನಾನು ಹಸ್ತಕ್ಷೇಪ ಮಾಡುವುದು ತಪ್ಪು. ಆದರೆ ಸಾಧ್ಯವಾದರೆ ನನಗೆ ತೋಚಿದ ಸಹಾಯ ಮಾಡುತ್ತೇನೆ. ಮೊದಲು ಸಮಸ್ಯೆ ಏನು ಎಂದು ಹೇಳು. ಅದಾದರೆ ಸರಿ, ನಾನು ಹೇಳುತ್ತೇನೆ, ಕೇಳಿ. ಅಸಲಿಗೆ ಏನು ಆಯಿತೆಂದರೆ, ಅಸಲು ಏನು ನಡೆದಿತ್ತೆಂದು ಶ್ರೀಕಾಂತ್ ನಡೆದ ವಿಷಯವನ್ನು ರಂಗಯ್ಯನಿಗೆ ಹೇಳಲು ಪ್ರಾರಂಭಿಸುತ್ತಾನೆ. ಒಂದು ದಿನ ಸಂಜೆ ಶ್ರೀಕಾಂತ್ ಆಫೀಸಿನಿಂದ ಮನೆಗೆ ಬಂದಾಗ ಮನೆಯ ಸೋಫಾ ಹತ್ತಿರ ಲಕ್ಷ್ಮಿ ಅವನಿಗಾಗಿ ಆತುರದಿಂದ ಕಾಯುತ್ತಿರುತ್ತಾಳೆ. ಶ್ರೀಕಾಂತ್ ಮನೆಗೆ ಬಂದ ತಕ್ಷಣ ಅವನಿಗೆ ಹೀಗೆ ಹೇಳುತ್ತಾಳೆ. ಏನಪ್ಪ, ಬಂದಿದ್ದೀರಾ? ತುಂಬಾ ದನಿ ಬಂತಿದ್ದೀರಿ. ಹೀಗೆ ಸೋಫಾದಲ್ಲಿ ಕುಳಿತುಕೊಳ್ಳಿ. ನಾನು ನಿಮ್ಮಿಗಾಗಿ ಈಗಲೇ ಕಾಫಿ ತರುತ್ತೇನೆ. ಸ್ನಾನ ಮಾಡಿ ಬನ್ನಿ, ನಿಮ್ಮಿಗಾಗಿ ಬಿಸಿ ಬಿಸಿ ಪಕೋಡಿಗಳನ್ನು ಮಾಡಿ ತರುತ್ತೇನೆ. ಅಥವಾ ರಾತ್ರಿ ಭೋಜನಕ್ಕೆ ನಿಮಗೆ ಇಷ್ಟವಾದದ್ದು ನೆನಪಿಗೆ ಬಂದು ಕುಳಿತುಕೊಳ್ಳುತ್ತೀರಾ? ಇದು ನನ್ನ ಮನೆ. ನನ್ನ ಮನೆಗೆ ಬಂದಿರುವುದು ನಮ್ಮದೇ. ನಿಮಗೆ ಏಕೆ ಬಂದಿತು ಎಂಬ ಅನುಮಾನ ಏನೂ ಇಲ್ಲ. ನೀವು ಇಂದು ಎಲ್ಲಿಯೂ ಇಲ್ಲದ ಪ್ರೀತಿ ಗೌರವವನ್ನು ಒಟ್ಟಿಗೆ ನನ್ನ ಮೇಲೆ ಸುರಿದಾಗ ಅದರಲ್ಲಿ ತೊಯ್ದು ತಲೆ ಕೆಲಸ ಮಾಡಬೇಕೆಂದುಕೊಂಡೆ. ಏಕೆಂದರೆ ಹೀಗೆ ಹೇಳುತ್ತೀರಿ, ನಾನು ನಿಮ್ಮ ಹೆಂಡತಿ, ನಿಮ್ಮ ಆರೈಕೆ ಮಾಡುವುದು ನನ್ನ ಜವಾಬ್ದಾರಿ ಅಲ್ಲವೇ? ಆದರೆ ಒಂದೇ ದಿನ ಎಲ್ಲ ಜವಾಬ್ದಾರಿಗಳನ್ನು ಹೊರುವುದೇನು? ನಿಮ್ಮ ಮಿತಿಮೀರಿದ ಪ್ರೀತಿ ಒಟ್ಟಿಗೆ ನಾನು ತಾಳಲಾರೆ.
ಆದರೆ ನಿಜವಾದ ವಿಷಯ ಏನು ಎಂದು ಹೇಳಿ ನಿಮಗೆ ಹೇಗೆ ಗೊತ್ತು? ನಾನು ನಿಮಗೆ ಒಂದು ವಿಷಯ ಹೇಳಬೇಕೆಂದುಕೊಂಡಿದ್ದೇನೆ. ಸಾಮಾನ್ಯವಾಗಿ ಹೆಂಡತಿಗಳು ಗಂಡಂದಿರಿಂದಲೇ ಕೇಳಿಸಿಕೊಳ್ಳಬೇಕು. ಆಗ ಮಾತ್ರ ಇಂತಹ ಬ್ರಹ್ಮೋತ್ಸವಗಳನ್ನೆಲ್ಲ ನಮ್ಮ ಮೇಲೆ ಪ್ರತಿಕ್ರಿಯಿಸುತ್ತಾರೆ ಅಲ್ಲವೇ? ಅದಕ್ಕಾಗಿ ಈಗ ಹೇಳಿ, ಏನು ವಿಷಯ? ಏನೂ ಇಲ್ಲ ಅಂದಿರಿ. ನೀವು ಬೆಳಿಗ್ಗೆ ಆಫೀಸ್ಗೆ ಹೋಗಿದ ನಂತರ ನಾನು ಮನೆಯಲ್ಲಿ ಒಂಟಿಯಾಗುತ್ತೇನೆ. ನನಗೆ ಒಬ್ಬಳಿಗೆ ಮನೆಯಲ್ಲಿ ಏನೂ ತೋಚುವುದಿಲ್ಲ. ಆದರೆ ಅವರ ಮನೆಗೆ ಹೋಗಿ ಅವರೊಂದಿಗೆ ಮಾತುಕತೆ ಮಾಡಿ. ಹಾಗೆಯೇ ದಿನ ಕಳೆಯುತ್ತದೆ. ಅದನ್ನು ಪ್ರಯತ್ನಿಸಿದೆ. ಆದರೆ ಅವರ ಮನೆಗಳಲ್ಲಿ ಟಿವಿಗಳು ಇವೆ. ಎಲ್ಲರೂ ಆ ಟಿವಿಯಲ್ಲಿ ಬರುವ ಸೀರಿಯಲ್ಗಳಿಗೆ ಅಂಟಿಕೊಂಡು ನನ್ನನ್ನು ಗಮನಿಸುತ್ತಿಲ್ಲ. ಹಾಗಾದರೆ ಈಗ ಏನು ಹೇಳುತ್ತೀರಿ? ಅವರ ಬಳಿ ಹೋಗಿ, ಅಮ್ಮ, ನಿಮ್ಮ ಸೀರಿಯಲ್ ಅನ್ನು ಸ್ವಲ್ಪ ಬದಿಗಿಟ್ಟು ನನ್ನ ಹೆಂಡತಿಯನ್ನು ಸ್ವಲ್ಪ ಗಮನಿಸಿ, ಮಗುವನ್ನು ಕೈಯಲ್ಲಿ ಎತ್ತಿಕೊಂಡು ಹಾಡು ಹಾಡಿಸಿ ಎಂದು ಹೇಳಬೇಕಾ? ಅಯ್ಯೋ, ನೀವು ಹೇಗೆ ನನ್ನನ್ನು ಆಟವಾಡಿಸುತ್ತೀರಿ? ನಾನು ನಿಮ್ಮೊಂದಿಗೆ ಮಾತನಾಡುವುದಿಲ್ಲ. ಅಷ್ಟು ಅದೃಷ್ಟ ನನಗೆ ಬೇಡ. ತಾಯಿಯ ಮನೆಯಲ್ಲಿನ ಕೂಗಾಟವಿಲ್ಲದೆ ಶಾಂತವಾಗಿದ್ದರೆ ಆಗ ನನಗೆ ಏನೂ ತೋಚುವುದಿಲ್ಲ. ಏನಪ್ಪ, ಸರಿ ಸರಿ, ಆದರೆ ಈಗ ಹೇಳಿ, ಇನ್ನೂ ಏನು ಮಾಡಬೇಕೆಂದು ಹೇಳುತ್ತೀರಿ? ಏನೂ ಇಲ್ಲಪ್ಪ, ನಮ್ಮ ಮನೆಯಲ್ಲಿ ಕೂಡ ಒಂದು ಇದ್ದರೆ ನಾನು ಕೂಡ ಟಿವಿಯಲ್ಲಿ ಬರುವ ಸೀರಿಯಲ್ಗಳನ್ನು ನೋಡುತ್ತಾ ನೀವು ಬರುವವರೆಗೆ ಸಮಯ ಕಳೆಯುತ್ತೇನೆ. ಆದ್ದರಿಂದ ನೀವು ನಮ್ಮ ಮನೆಗೆ ಹೊಸ ಟಿವಿಯನ್ನು ಕೊಂಡು ತರುವಿರಿ, ಸರಿ? ನಿನ್ನ ಇಚ್ಛೆಯನ್ನು ಯಾವಾಗಲೂ ತೀರಿಸುವುದಿಲ್ಲ ಅಪ್ಪ. ಆದರೆ ನನ್ನ ಸಂಬಳ ಬರುವವರೆಗೆ ಇನ್ನೂ ಸ್ವಲ್ಪ ಸಮಯ ಬೇಕಾಗುತ್ತದೆ. ಕಚೇರಿಯಲ್ಲಿ ಯಾರಾದರೂ ಸಾಲವಾಗಿ ಕೇಳಬೇಕೆಂದರೆ ಎಲ್ಲರಿಗೂ ಅದೇ ಪರಿಸ್ಥಿತಿ. ಟಿವಿಗೆ ಬೇಕಾದ ಹಣವನ್ನು ಹೇಗೆ ವ್ಯವಸ್ಥೆ ಮಾಡುವುದು ಎಂಬುದು ನನ್ನ ಚಿಂತೆ. ಊರಿನಲ್ಲಿ ಇರುವ ನಿಮ್ಮ ಅಪ್ಪನನ್ನು ಒಮ್ಮೆ ಕೇಳಿ ನೋಡಿ. ಅವರು ಖಂಡಿತವಾಗಿಯೂ ಸಹಾಯ ಮಾಡುತ್ತಾರೆ. ಲಕ್ಷ್ಮಿಗೆ ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇನೆ, ಯಾವ ಪರಿಸ್ಥಿತಿಯಲ್ಲೂ ನಾನು ಅಪ್ಪನ ಮೇಲೆ ಅವಲಂಬಿಸಬಾರದು ಎಂದು ಹೇಳುತ್ತಾ ನನ್ನ ಸ್ವಂತ ಕಾಲುಗಳ ಮೇಲೆ ನಿಲ್ಲಬೇಕೆಂದು ಊರಿನಿಂದ ಎಷ್ಟು ದೂರ ಬಂದು ಈ ಪಟ್ಟಣದಲ್ಲಿ ಉದ್ಯೋಗ ಮಾಡುತ್ತಿದ್ದೇನೆ. ಮತ್ತೆ ಇಂತಹ ವಿಷಯವನ್ನು ನನ್ನ ಬಳಿ ತರುವುದಿಲ್ಲ. ನಾನು ಹಣವನ್ನು ವ್ಯವಸ್ಥೆ ಮಾಡಲು ಬೇರೆ ಮಾರ್ಗವಿಲ್ಲ ಎಂದು ಯೋಚಿಸುತ್ತೇನೆ. ನನಗೆ ಯೋಚಿಸಲು ಸ್ವಲ್ಪ ಸಮಯ ಕೊಡು. ಅಯ್ಯೋ, ಇಷ್ಟು ಚಿಕ್ಕ ವಿಷಯಕ್ಕಾಗಿ ಏಕೆ ಅಂದ್ರೆ ನೀವು ಎಲ್ಲರೂ ಯೋಚಿಸುತ್ತಿದ್ದೀರಿ. ನನ್ನ ಬಂಗಾರದ ಗಾಜುಗಳು ಇವೆ ಅಲ್ಲವೇ? ಅವುಗಳನ್ನು ತೆಗೆದುಕೊಂಡು ಮಾರ್ವಾಡಿ ಅಂಗಡಿಯಲ್ಲಿ ತಾಕತ್ತು ಇಟ್ಟು ಆ ಬಂದ ಹಣದಿಂದ ಟಿವಿ ತಂದುಕೊಳ್ಳಿ. ನಿಮ್ಮ ವೇತನ ಬಂದ ನಂತರ ಅವುಗಳನ್ನು ಬಿಡುಗಡೆ ಮಾಡೋಣ. ಹೇಗಾದರೂ ಉಪಯೋಗ. ನಿಮಗೆ ಏನಾದರೂ ಅಗತ್ಯ ಬಂದರೆ ನಿಮ್ಮ ಮೆದುಳು ಪಾದರಸಕ್ಕಿಂತ ವೇಗವಾಗಿ ಓಡಬಹುದು. ನೀವು ಹೇಳಲು ಸಾಧ್ಯವಿಲ್ಲ. ಹಾಗೆ ಮಾಡೋಣ. ಅದಕ್ಕಾಗಿ ಹೇಳುತ್ತಿದ್ದೇನೆ. ನಮ್ಮವರು ಬಂಗಾರಂ ಬಂಗಾರಂ ಅಂತ ಒಂದು ದಿನ ನನ್ನನ್ನು ತಾಕತ್ತು ಇಡ್ತಾರೆ. ಅಯ್ಯೋ, ಮತ್ತೆ ಪ್ರಾರಂಭಿಸಿದ್ದೀರಾ ಪರಾಚಿಕಗಳು? ಹಾಗೆ ಹೇಳುತ್ತೇನೆ. ಆದರೆ ನಾಳೆ ಆಫೀಸ್ಗೆ ರಜೆ ಹಾಕಿ ಹೋಗಿ ಆ ಮಾರ್ವಾಡಿ ಅಂಗಡಿಗಳಲ್ಲಿ ಬಂಗಾರವನ್ನು ಬದಲಾಯಿಸಿ ಟಿವಿ ತರುತ್ತೇನೆ. ಈಗ ನೀವು ಒಪ್ಪು. ಆದರೆ ನನ್ನ ಮನಸ್ಸು ಸಂಪೂರ್ಣ ಸಂತೋಷದಿಂದ ತುಂಬಿದೆ. ನಿಮ್ಮ ಮನಸ್ಸು ಏನೋ, ಆದರೆ ನನ್ನ ಹೊಟ್ಟೆ ತುಂಬಿಲ್ಲ. ಕುಷ್ಮಾಂಡದಲ್ಲಿ ಆತ್ಮಾರಾಮನು ಹಸಿವಿನಿಂದ ಕೇಕೆ ಹಾಕುತ್ತಿದ್ದಾನೆ. ಅವನಿಗೆ ಸ್ವಲ್ಪ ಮೇಲೆ ಹಾಕಿ ಯೋಚನೆ ಏನಾದರೂ ಇದೆಯಾ ನಿಮಗೆ? ಅಯ್ಯೋ, ನನ್ನ ಮತಿ ಮಂದು, ನಾನು ಆ ವಿಷಯವನ್ನೇ ಮರೆತಿದ್ದೇನೆ. ಕ್ಷಮಿಸಿ. ನೀವು ಸ್ನಾನ ಮಾಡಿ ಬನ್ನಿ. ಈ ನಡುವೆ ಬಿಸಿ ಬಿಸಿ ನಿಮಗೆ ಇಷ್ಟವಾದ ಗುತ್ತೋಂಕಾಯಿ ಕೂರ ಸಿದ್ಧಪಡಿಸುತ್ತೇನೆ ಎಂದು ಹೇಳಿ ಲಕ್ಷ್ಮಿ ಅಡುಗೆ ಮನೆಗೆ ಹೋಗುತ್ತಾಳೆ. ಶ್ರೀಕಾಂತ್ ಕೂಡ ಸ್ನಾನ ಮಾಡಲು ಹೋಗುತ್ತಾನೆ. ಲಕ್ಷ್ಮಿ ತನ್ನ ಗಂಡ ಹೊಸ ಟಿವಿ ಕೊಳ್ಳಲು ಒಪ್ಪಿಕೊಂಡಿದ್ದಾನೆಂದು ಸಂತೋಷದಿಂದ ತನ್ನ ಗಂಡನಿಗಾಗಿ ಅಡುಗೆ ಮನೆಯಲ್ಲಿ ತುಂಬಾ ಪ್ರೀತಿಯಿಂದ ಶ್ರೀಕಾಂತ್ಗೆ ತುಂಬಾ ಇಷ್ಟವಾದ ಗುತ್ತೋಂಕಾಯಿ ಕೂರವನ್ನು ರುಚಿಯಾಗಿ ತಯಾರಿಸಿ ತಾನು ತಿನ್ನಲು ಕುಳಿತುಕೊಳ್ಳುತ್ತಾಳೆ. ಅವನಿಗೆ ಕೊಸರಿ ಕೊಸರಿ ಊಟವನ್ನು ಹಾಕುತ್ತಾಳೆ. ಈ ರೀತಿ ಇಬ್ಬರೂ ಊಟ ಮಾಡಿ ಆ ರಾತ್ರಿ ಮಲಗುತ್ತಾರೆ. ಮರುದಿನ ಬೆಳಗ್ಗೆ ಶ್ರೀಕಾಂತ್ ಹೋಗಿ ಆ ಬಂಗಾರದ ಗಾಜುಗಳನ್ನು ತಾಕತ್ತು ಇಟ್ಟು ಶೋರೂಮ್ಗೆ ಹೋಗಿ ಒಂದು ಹೊಸ ಟಿವಿಯನ್ನು ಖರೀದಿಸಿ ಮನೆಗೆ ತರುತ್ತಾನೆ. ಮನೆಗೆ ಟಿವಿಯನ್ನು ಅಳವಡಿಸಿ ಅದಕ್ಕೆ ಡಿಶ್ ಸಂಪರ್ಕವನ್ನು ಕೂಡ ಹಾಕಿಸುತ್ತಾನೆ. ಆ ದಿನದಿಂದ ಶ್ರೀಕಾಂತ್ ಬೆಳಗ್ಗೆ ಆಫೀಸ್ಗೆ ಹೋದ ಕೂಡಲೇ ಲಕ್ಷ್ಮಿ ಆ ಟಿವಿಯ ಮುಂದೆ ಕುಳಿತುಕೊಂಡು ಮನೆ ಕೆಲಸಗಳನ್ನು ಬದಿಗಿಟ್ಟು ಅದರಲ್ಲಿ ತಲ್ಲೀನವಾಗುತ್ತಾಳೆ. ಹೀಗೆ ನೋಡುತ್ತಾ ನೋಡುತ್ತಾ ಆ ಟಿವಿಯಲ್ಲಿ ಬರುವ ವಿವಿಧ ವಸ್ತುಗಳ ಜಾಹೀರಾತುಗಳನ್ನು ನೋಡಿ ಪ್ರತಿದಿನ ಶ್ರೀಕಾಂತ್ ಮನೆಗೆ ಬಂದ ಕೂಡಲೇ ಆ ವಸ್ತುವನ್ನು ತನ್ನಿಗೆ ತಂದುಕೊಡಬೇಕೆಂದು ಶ್ರೀಕಾಂತ್ನನ್ನು ಕಿರಿಕಿರಿಗೊಳಿಸುತ್ತಾಳೆ. ಲಕ್ಷ್ಮಿ ಬಡವ ಹೆಂಡತಿಯ ಮಾತು ತಿರಸ್ಕರಿಸಲಾರದೆ ಶ್ರೀಕಾಂತ್ ತನ್ನ ತೊಂದರೆಗಳನ್ನು ತಾನೇ ಅನುಭವಿಸುತ್ತಾ ಲಕ್ಷ್ಮಿ ಕೇಳಿದ ಎಲ್ಲವನ್ನೂ ತಂದುಕೊಡುತ್ತಾನೆ. ಹೀಗೆ ಪ್ರತಿದಿನ ಲಕ್ಷ್ಮಿಗೆ ಆ ಜಾಹೀರಾತಿನಲ್ಲಿ ಬರುವ ವಸ್ತುಗಳ ಮೇಲೆ ಹುಚ್ಚು ಇನ್ನಷ್ಟು ಹೆಚ್ಚಾಗುತ್ತಾ ಹೋಗುತ್ತದೆ. ಶ್ರೀಕಾಂತ್ ತನ್ನಿಗೆ ಬರುವ ಆದಾಯ ಸಾಕಾಗದೆ ತನ್ನ ಕಚೇರಿಯ ಸಹೋದ್ಯೋಗಿಗಳ ಬಳಿ ಸಾಲ ಮಾಡಲು ಆರಂಭಿಸುತ್ತಾನೆ. ಹೀಗೆ ನಡೆದದ್ದನ್ನೆಲ್ಲ ತನ್ನ ತಂದೆ ರಂಗಯ್ಯನಿಗೆ ಹೇಳಿಕೊಂಡು ಶ್ರೀಕಾಂತ್ ದುಃಖಿಸುತ್ತಿರುತ್ತಾನೆ. ಆಗ ರಂಗಯ್ಯ ಜೋರಾಗಿ ನಗುತ್ತಾ ಶ್ರೀಕಾಂತ್ಗೆ ಹೀಗೆ ಹೇಳುತ್ತಾನೆ, ನಿನಗೆ ಹೀಗೆ ಆಗಲೇಬೇಕಾಗೇನು ಅಪ್ಪ? ನೀವು ಕೂಡ ಅವರಿಲ್ಲದಿದ್ದರೆ ಏನುರಾ?
ನಿನಗೆ ಹಣದ ಅವಶ್ಯಕತೆ ಇದ್ದರೆ ಹೊರಗೆ ಸಾಲ ಮಾಡುತ್ತೀಯಾದರೂ ನಿನ್ನ ತಂದೆಯ ಬಳಿ ಮಾತ್ರ ತೆಗೆದುಕೊಳ್ಳುವುದಿಲ್ಲ. ನಿನಗೆ ಹೀಗೆ ಆಗಲೇಬೇಕಾ? ರಾತ್ರಿ ನಾನು ಸಂಪಾದಿಸಿದಷ್ಟು ನಿನಗೆ ನಿನ್ನ ತಂಗಿ ಅಲ್ಲದೆ ಇನ್ನಾರಿಗೂ ಸೇರದು. ನಿನ್ನ ಕಾಲುಗಳ ಮೇಲೆ ನಿಲ್ಲಬೇಕು ಎಂಬ ಆಲೋಚನೆ ಒಳ್ಳೆಯದೇ. ಆದರೆ ಅವಶ್ಯಕತೆ ಬಂದಾಗ ತಂದೆಯನ್ನು ಕೂಡ ಕೇಳಬಾರದು ಎಂಬ ಆ ಹಠವೇನ್ರ? ನನ್ನನ್ನು ಕೇಳದೆ, ನನ್ನ ಸಹಾಯವಿಲ್ಲದೆ ನಿನಗೆ ಬರುವ ಆದಾಯದಿಂದ ಈಗ ಸಾಲಗಳನ್ನು ಹೇಗೆ ತೀರಿಸೋಣವೆಂದು ಆಲೋಚನೆ ಇನ್ನೂ ಏನು ಇದೆ? ತಂದೆ ನನ್ನೊಂದಿಗೆ ಜಿದ್ದಾಗಿ ಕೆಲವು ಸುಟ್ಟ ವಸ್ತುಗಳನ್ನು ತೆಗೆದುಕೊಂಡು ರಸ್ತೆ ಬದಿಯ ಫುಟ್ಪಾತ್ನಲ್ಲಿ ಇಟ್ಟುಕೊಂಡು ಆ ರಂಡಿ ಬಾಬು ರಂಡಿ ಏನಾದರೂ ಕೊಂಡರೆ 10 ರೂಪೀಸ್ ಮಾತ್ರ, ತಡವಾದ ನಿರಾಶೆ ಉತ್ತಮ ಸಮಯವನ್ನು ಮೀರಿಸುವುದಿಲ್ಲ ಎಂದು ಮಾರಾಟ ಮಾಡುವುದು. ಹೋರಿ ತಿಂಗರೋಡ ಕಳ್ಳತನಕ್ಕೆ ಸರಿಯಾಗಿ ತಿಂಗರಿ ಮದುವೆಯಾದ ಹೆಂಡತಿ ಸಿಕ್ಕಿದನೆಂದು ರಂಗಯ್ಯನವರು ಜೋರಾಗಿ ನಗುತ್ತಿರುತ್ತಾರೆ. ಅದನ್ನು ಕಂಡು ಶ್ರೀಕಾಂತ್ ತನ್ನ ಮುಖವನ್ನು ಚಿಕ್ಕದಾಗಿ ಮಾಡಿ ತನ್ನೊಂದಿಗೆ ಹೀಗೆ ಹೇಳುತ್ತಾನೆ, ಅಯ್ಯೋ ನಿಲ್ಲಿಸಿ ನನ್ನ ಮಗ. ಕಷ್ಟದಲ್ಲಿದ್ದಾಗ ಸಾಂತ್ವನ ನೀಡುವುದನ್ನು ನಿಲ್ಲಿಸಿ ನನ್ನ ಪರಿಸ್ಥಿತಿಯನ್ನು ನೋಡಿ ನಗುತ್ತಾ, ನೀವು ಇನ್ನೇನು ಮಾಡಲು? ನೀನು ಹೇಗೋ ನನ್ನನ್ನು ಸಹಾಯ ಕೇಳಿದ್ದೀಯಾ? ಹೌದು, ನಾನು ಸಹಾಯ ಮಾಡುತ್ತೇನೆ ಎಂದರೂ ಒಪ್ಪಿಕೊಳ್ಳುವುದಿಲ್ಲ. ಸರಿ, ನನ್ನ ತಪ್ಪಾಗಿದೆ. ನನ್ನನ್ನು ಕ್ಷಮಿಸಿ. ನನ್ನ ಸಮಸ್ಯೆಗೆ ಒಂದು ಉತ್ತಮ ಪರಿಹಾರವನ್ನು ತೋರಿಸಿ ಈ ಸಂಕಟದಿಂದ ನೀವು ನನ್ನನ್ನು ರಕ್ಷಿಸಬೇಕು. ಆದರೆ ನಾನು ಹೇಳಿದ ಷರತ್ತಿಗೆ ಒಪ್ಪಿಕೊಳ್ಳಬೇಕು. ಏನು ಅಪ್ಪ ಷರತ್ತು? ಏನೂ ಇಲ್ಲ. ಮೊದಲು ನೀನು ನಿನ್ನ ಆಫೀಸ್ನಲ್ಲಿ ಮಾಡಿದ ಸಾಲಗಳನ್ನು ತೀರಿಸು. 12 ದಿನಗಳ ನಂತರ ಊರಿಗೆ ಬಂದು ಅದಕ್ಕೆ ಎಷ್ಟು ಬೇಕಾದರೂ ಹಣವನ್ನು ತೆಗೆದುಕೊಂಡು ಹೋಗು. ಇನ್ನು ಮುಂದೆ ಈ ಹಣದ ಅಗತ್ಯ ಬಂದಾಗ ಮೋಹನ್, ಬೀಳದೆ ನನ್ನನ್ನು ಕೇಳು. ಅಷ್ಟೇನೋ ನನ್ನ ಸ್ವಂತ ಕಾಲುಗಳ ಮೇಲೆ ನಿಲ್ಲುತ್ತೇನೆ. ಪಕ್ಕದ ಮನೆಯ ಮೆಟ್ಟಿಲು ಮೇಲೆ ಬೀಳದೆ ತಲೆಕೆಳಗಾಗಿ ತಪಸ್ಸು ಮಾಡುತ್ತೇನೆ ಎಂದು ಗೋಪಾಲರಿಗೆ ಹೋಗಬೇಡ. ಈ ಷರತ್ತು ನಿಮಗೆ ಒಪ್ಪಿಗೆ? ಹಾಗೆಯೇ ಅಪ್ಪ, ಇನ್ನು ಮುಂದೆ ನೀವು ಹೇಳಿದಂತೆ ಕೇಳುತ್ತೇನೆ. ಆದರೆ ಇಷ್ಟರಲ್ಲಿ ಈ ಸಮಸ್ಯೆಗೆ ಏನಾದರೂ ಪರಿಹಾರ ನಿನ್ನ ಬಳಿ ಇದೆಯಾ ಅಥವಾ ಬೇರೆ? ಊರಿನಲ್ಲಿ ಎಷ್ಟು ದೊಡ್ಡ ಸಮಸ್ಯೆ ಬಂದರೂ ಚಿಟಿಕೆಯಲ್ಲಿ ಪರಿಹಾರ ಹೇಳುತ್ತಿದ್ದೆ. ನಿನ್ನ ಸಣ್ಣ ಸಮಸ್ಯೆಗೆ ಪರಿಹಾರ ತೋರಲಾರೆನಾ? ಹಾಗಾದರೆ ನಿಮ್ಮ ಬಳಿ ಸಮಸ್ಯೆಗೆ ಪರಿಹಾರ ಇದೆಯಾ? ತುಂಬಾ ಅದ್ಭುತವಾದ ಪರಿಹಾರವಿದೆ. ನಿಜವಾದುದನ್ನು ಹೇಳುವುದಿಲ್ಲ. ಮನೆಯಲ್ಲಿ ತಕ್ಷಣ ಹೇಳಿ ನನ್ನನ್ನು ಈ ಸಮಸ್ಯೆಯಿಂದ ಪಾರಮಾಡಿ. ನಿಜವೇ ನಾನು ಹೇಳಿದ್ದು ಅದೇ. ಮನೆಯಲ್ಲಿ ಶೀಘ್ರವಾಗಿ ತೋರಿಸಿದ ಸಮಸ್ಯೆಯಿಂದ ಪಾರಾದದ್ದು. ಅಪ್ಪ, ಏನಿಲ್ಲರ ನೀನು ಕೆಲವು ದಿನಗಳು ನಿನ್ನ ಕಚೇರಿಗೆ ರಜೆ ಹಾಕಿ. ಮನೆಯಲ್ಲಿ ಹೆಂಡತಿಗೆ ನಿನಗೆ ಉದ್ಯೋಗ ಹೋಗಿದೆ. ಆದ್ದರಿಂದ ಇನ್ನು ಮುಂದೆ ಭಾರಿಯಾಗಿ ಖರೀದಿಸುವ ವಸ್ತುಗಳಿಗೆ ಆಗುವ ವೆಚ್ಚವನ್ನು ತಾಳಲಾರೆವೆಂದು ಹೇಳು. ನಿನಗೆ ಬೇರೆ ಉದ್ಯೋಗ ಹುಡುಕಲು ಕೆಲವು ದಿನಗಳು ಸಮಯ ಬೇಕಾಗುತ್ತದೆ. ಮನೆ ಖರ್ಚುಗಳನ್ನು ನಿಭಾಯಿಸಲು ಆ ಟಿವಿಯೊಂದಿಗೆ ಈ 4 ಖರೀದಿಸಿದ ವಸ್ತುಗಳನ್ನು ಮಾರಬೇಕಾಗುತ್ತದೆ ಎಂದು ಹೇಳು. ನಂತರ ನೀನೇ ನೋಡಿ ಏನು ನಡೆಯಲಿದೆ. ಆಹಾ, ಅದ್ಭುತ! ನೀನು ಹೇಳಿದ ಆಲೋಚನೆ ನಿಜವಾಗಿಯೂ ತುಂಬಾ ಚೆನ್ನಾಗಿದೆ. ಆದರೆ ಇಷ್ಟು ಸುಲಭವಾದ ಆಲೋಚನೆ ಏಕೆ ನನ್ನ ಮಣ್ಣಿನ ತಲೆಗಿಲ್ಲ ಎಂದು ಒರೆ ಸನ್ನಾಸಿ. ನೀನೇ ಒಪ್ಪಿಕೊಂಡಿದ್ದೀಯರಾ ನಿನ್ನದು ಮಣ್ಣಿನ ತಲೆ ಎಂದು ಕೇಳುವುದು ಮರೆತಿದ್ದೇನೆ. ಬಂದಾಗಿನಿಂದ ನೋಡುತ್ತಿದ್ದೇನೆ, ಸೊಸೆ ಮನೆಯಲ್ಲಿ ಕಾಣಿಸುತ್ತಿಲ್ಲ. ಇಲ್ಲಿ ಕಾಣಿಸುತ್ತಿರುವ ಬೆಳಿಗ್ಗೆ ಟಿವಿಯಲ್ಲಿ ಏನೋ ಹೊಸ ವಸ್ತು ಜಾಹೀರಾತು ನೋಡಿ ನನ್ನ ಬಳಿ ಹಣ ಇದ್ದಂತೆ ಅದನ್ನು ಈಗಲೇ ತರುವುದಾಗಿ ಮಾರುಕಟ್ಟೆಗೆ ಹೋಗಿದ್ದಾಳೆ. ಹೋಗಿ ಬಹಳ ಸಮಯವಾಯಿತು, ಬಂದು ಬರುತ್ತಾಳೆ. ಏನಾದರೂ ನಿನಗೆ ತುಂಬಾ ಕೃತಜ್ಞತೆಗಳು. ತಂದೆ ನನ್ನನ್ನು ಈ ತೀಗೆಯದಿಂದ ತಿಂಗರಿನಿಂದ ಹೊರಗೆ ಬಿಡುತ್ತಾರೆ. ಅವಳು ಮತ್ತೆ ಮನೆಗೆ ಬರುವುದಿಲ್ಲ. ನಂತರ ನೋಡು ನನ್ನ ನಟನೆಯನ್ನು ಇಂದು ಕಾಡೋ ಪೇಡೋ ತೀರ್ಮಾನಿಸುತ್ತೇನೆ. ಸರಿ, ಹಾಗಾದರೆ ನಾನು ಈಗ ಊರಿಗೆ ಹೊರಡುತ್ತೇನೆ. ಹೀಗೆ ಬಂದು ಹೀಗೆ ಹೋಗುತ್ತಿದ್ದೇವೆ. 12 ದಿನಗಳು ಉಳಿಯಬಹುದು ಅಲ್ಲವೇ? ಇಲ್ಲವೆಲ್ಲ ಏನೋ ನೀವು ನೆನಪಿಗೆ ಬಂದು ನೋಡಿ ಹೋಗೋಣವೆಂದು ಬಂದಿದ್ದೇನೆ. ಊರಿನಲ್ಲಿ ತುಂಬಾ ಕೆಲಸಗಳಿವೆ. ಜೊತೆಗೆ ಹೋಗುತ್ತಾ ಹೋಗುತ್ತಾ ನಿಮ್ಮ ತಂಗಿಯನ್ನು ಕೂಡ ಭೇಟಿಯಾಗಿ ಹೋಗಬೇಕು. ಮೊದಲು ಇರುವ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿ. ಎಲ್ಲವೂ ಸರಿಯಾಗಿದೆಯಾದರೆ ನನಗೆ ಸುದ್ದಿ ಕೊಡು. ಆಗ ಬಂದು ನೇರವಾಗಿ 1 ವಾರ ಉಳಿಯುತ್ತೇನೆ. ನೀನು ಮಾತ್ರ ಮಾತು ತಪ್ಪದೆ ಮನೆಗೆ ಬಂದು ಸಾಲ ತೀರಿಸಲು ಬೇಕಾದಷ್ಟು ಹಣವನ್ನು ಎಷ್ಟು ಬೇಕಾದರೂ ತೆಗೆದುಕೊಂಡು ಹೋಗು. ಸರಿನಾ? ನೀವು ಹೇಳಿದಂತೆ ಮಾಡುತ್ತೇನೆ. 1-2 ದಿನಗಳಲ್ಲಿ ಸಮಯ ನೋಡಿ ಬರುತ್ತೇನೆ. ಸಾಲ ತೀರಿಸಿ ಇಲ್ಲಿ ಎಲ್ಲವೂ ಸರಿಯಾಗಿದೆಯಾದರೆ ನಿಮಗೆ ಸುದ್ದಿ ಕಳುಹಿಸುತ್ತೇನೆ. ತಪ್ಪದೇ ಬರಬೇಕು. ಹಾಗಾದರೆ ಸರಿ ಬಾಬು, ನಾನು ಬರುತ್ತೇನೆ. ನೀನು ಜಾಗ್ರತೆ ಎಂದು ಹೇಳಿ ರಂಗಯ್ಯ ಅಲ್ಲಿ ಹೊರಟು ತನ್ನ ಕಾರಿನಲ್ಲಿ ತನ್ನ ಮಗಳ ಮನೆಗೆ ಹೋಗುತ್ತಾನೆ. ಆಗ ಶ್ರೀಕಾಂತ್ ತನ್ನ ಸಮಸ್ಯೆಗೆ ಒಳ್ಳೆಯ ಪರಿಹಾರ ಸಿಕ್ಕಿದೆ ಎಂದು ಭಾವಿಸಿ ಸ್ವಚ್ಛವಾಗಿ ಉಸಿರಾಡುತ್ತಾನೆ. ರಂಗಯ್ಯ ಹೇಳಿದಂತೆ ಆದರೆ ತನ್ನ ಕಚೇರಿಗೆ ರಜೆ ಹಾಕಿ ಮಾರುಕಟ್ಟೆಯಿಂದ ಲಕ್ಷ್ಮಿ ಮನೆಗೆ ಬಂದಾಗಲೇ ತನ್ನೊಂದಿಗೆ ಹೀಗೆ ಹೇಳುತ್ತಾನೆ ಏನಂದಿ, ಇದನ್ನು ನೋಡಿ, ಹೊಸ ಮಿಕ್ಸಿ ಗ್ರೈಂಡರ್ ಇದು ನಾನು ಬೆಳಿಗ್ಗೆ ಜಾಹೀರಾತುಗಳಲ್ಲಿ ನೋಡಿದೆ. ಇದನ್ನು ಸೇರಿಸಿ ನಮ್ಮ ಮನೆಯಲ್ಲಿ ಈಗಾಗಲೇ ಒಟ್ಟು 13 ಮಿಕ್ಸ್. ಆಂದ್ರೆ ಈ ಲಕ್ಷ್ಮಿ ನಿನ್ನೊಂದಿಗೆ ಸ್ವಲ್ಪ ಮಾತನಾಡಬೇಕು.
ಒಮ್ಮೆ ಬಂದು ಹೀಗೆ ಕುಳಿತುಕೋ ಎಂದು ಹೇಳಿದಾಗ ಲಕ್ಷ್ಮಿ ಶ್ರೀಕಾಂತ್ ಪಕ್ಕದ ಸೋಫಾದಲ್ಲಿ ಕುಳಿತುಕೊಳ್ಳುತ್ತಾಳೆ. ಆ ಮಿಕ್ಸಿ ಗ್ರೈಂಡರ್ ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಇಂತಹದ್ದೇನು ಅಷ್ಟು ಬೇಸರದಿಂದ ಇದ್ದೀರಿ? ಏನಾಯಿತು? ಮಿಕ್ಸಿ ಗ್ರೈಂಡರ್ ನಿಮಗೆ ಇಷ್ಟವಾಗಲಿಲ್ಲವೇ? ಅಧಿಕಾರಿ ಲಕ್ಷ್ಮಿ, ನಿನಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಏನಂದಿ? ನೀವು ಕೂಡ ಮನೆಯಲ್ಲಿ ಇನ್ನೂ ಏನಾದರೂ ಹೊಸ ವಸ್ತು ಖರೀದಿಸಲು ಹೋಗುತ್ತಿದ್ದೀರಾ? ಬಾಬ್, ಎಷ್ಟು ಹೊತ್ತು ನಿನ್ನ ಗೋಲ್ ಅಂದೇನೋ, ಆದರೆ ನನ್ನ ನೋವು ಪರಿಗಣಿಸೋಕೆ ಸರಿಯೇನೋ ಕೋಪಗೊಳ್ಳುತ್ತಿದ್ದೀಯಾ? ಮೊದಲು ಆ ವಿಷಯ ಏನೋ ಹೇಳು ಲಕ್ಷ್ಮಿ. ಈಗ ಹೇಳುವುದನ್ನು ಜಾಗ್ರತೆಯಿಂದ ಕೇಳು. ನನಗೆ ಆಫೀಸ್ನಲ್ಲಿ ಉದ್ಯೋಗ ಕಳೆದು ಹೋಯಿತು. ಮಾಲೀಕನೊಂದಿಗೆ ಚಿಕ್ಕ ಜಗಳವಾಯಿತು. ಆದ್ದರಿಂದ ಅವರು ನನ್ನ ಮೇಲೆ ಕೋಪದಿಂದ ನನ್ನನ್ನು ಉದ್ಯೋಗದಿಂದ ತೆಗೆದುಹಾಕಿದರು. ಇನ್ನು ಮುಂದೆ ನೀನು ಕೊಳ್ಳಲು ಹೇಳುವ ವಸ್ತುಗಳಿಗೆ ಖರ್ಚು ಮಾಡಲಾಗುವುದಿಲ್ಲ. ಬೇರೆ ಕೆಲಸ ಹುಡುಕಲು ನನಗೆ ಇನ್ನೂ ಕೆಲವು ದಿನಗಳಿವೆ. ಆದ್ದರಿಂದ ಈಗ ನಾವು ಇರುವ ಆರ್ಥಿಕ ಪರಿಸ್ಥಿತಿಯಲ್ಲಿ ಮನೆಯ ಖರ್ಚುಗಳನ್ನು ನಿಭಾಯಿಸಲು ಆ ಟಿವಿಯೊಂದಿಗೆ ಇಷ್ಟು ದಿನ ಖರೀದಿಸಿದ ವಸ್ತುಗಳನ್ನು ಮಾರಾಟ ಮಾಡುವುದರ ಹೊರತು ನನಗೆ ಬೇರೆ ಮಾರ್ಗವಿಲ್ಲ. ಆಗ ಲಕ್ಷ್ಮಿ ಶ್ರೀಕಾಂತ್ ಹೇಳಿದ ವಿಷಯವನ್ನು ಕೇಳಿ ಆಶ್ಚರ್ಯಚಕಿತಳಾಗುತ್ತಾಳೆ. ಏನು ಉತ್ತರಿಸಬೇಕೆಂದು ತಿಳಿಯದ ಗೊಂದಲದ ಸ್ಥಿತಿಯಲ್ಲಿ ಹಾಗೆಯೇ ನಿಂತುಕೊಳ್ಳುತ್ತಾಳೆ. ಆಗ ಶ್ರೀಕಾಂತ್ ಮತ್ತೆ ಹೀಗೆ ಹೇಳುತ್ತಾನೆ, ಸರಿ, ಮೊದಲು ವಸ್ತುಗಳನ್ನು ತಂದುಕೊಡು. ನಾನು ಒಮ್ಮೆ ಆ ಹಳೆಯ ಸಾಮಾನುಗಳನ್ನು ಖರೀದಿಸುವವನನ್ನು ಹುಡುಕುತ್ತೇನೆ ಎಂದುಕೊಂಡಿದ್ದೇನೆ. ಆ ಮಾತುಗಳನ್ನು ಕೇಳುತ್ತಿದ್ದಂತೆ ಲಕ್ಷ್ಮಿ ಆಶ್ಚರ್ಯದಿಂದ ಹೊರಬಂದು ಶ್ರೀಕಾಂತ್ಗೆ ಹೀಗೆ ಹೇಳುತ್ತಾಳೆ, ಇದನ್ನು ನಾನು ಊಹಿಸಲಿಲ್ಲ. ನಿಮ್ಮ ಪರಿಸ್ಥಿತಿಯನ್ನು ನೋಡಿ ನನಗೂ ತುಂಬಾ ದುಃಖವಾಗಿದೆ. ಆದರೆ ಈಗ ಏನು ಮಾಡುವುದು? ಇಷ್ಟು ಕಷ್ಟಪಟ್ಟು ಖರೀದಿಸಿದ ವಸ್ತುಗಳನ್ನು ಮತ್ತೆ ಮಾರಾಟ ಮಾಡುವುದು. ಇನ್ನು ಮುಂದೆ ನಿಮ್ಮನ್ನು ಯಾವುದೇ ಹೊಸ ವಸ್ತು ಖರೀದಿಸಲು ತೊಂದರೆ ಕೊಡುವುದಿಲ್ಲ. ಇರುವ ವಸ್ತುಗಳೊಂದಿಗೆ ಹೊಂದಿಕೊಳ್ಳುತ್ತೇನೆ. ಆದರೆ ನೀವು ಕೋಪಗೊಳ್ಳಬೇಡ ಎಂದು ಹೇಳಲು ನಾನು ಸ್ಥಿತಿಯಲ್ಲಿಲ್ಲ ಎಂದು ಲಕ್ಷ್ಮಿ ಹೇಳುತ್ತಾಳೆ. ನೀನು ಏನೂ ತಪ್ಪಾಗಿ ಯೋಚಿಸುತ್ತಿಲ್ಲ. ಈಗಾದರೂ ನನ್ನ ಮಾತು ಕೇಳಿ ನಿಮ್ಮ ತಂದೆಗಿಂತ ಸಹಾಯ ಕೇಳಿ. ಹೌದು, ನೀನು ಹೇಳಿದ್ದು ಸತ್ಯ. ತಂದೆಗೆ ಸಹಾಯ ಮಾಡಬೇಕಾಗಿದೆ. ಇಲ್ಲದಿದ್ದರೆ ಸಾಲವನ್ನು ತೀರಿಸಲು ಈ ವಸ್ತುಗಳಿಂದ ಬರುವ ಹಣ ಸಾಕಾಗುವುದಿಲ್ಲ. ಸರಿ ಲಕ್ಷ್ಮಿ, ಒಳಗೆ ಹೋಗು. ನಾನು ಒಮ್ಮೆ ತಂದೆಗೆ ಫೋನ್ ಮಾಡಿ ಕೇಳುತ್ತೇನೆ ಎಂದು ಹೇಳಿ ಲಕ್ಷ್ಮಿಯನ್ನು ಮನೆಗೆ ಕಳುಹಿಸುತ್ತಾನೆ. ಆಮೇಲೆ ಶ್ರೀಕಾಂತ್ ತನ್ನ ತಂದೆ ರಂಗಯ್ಯನಿಗೆ ಫೋನ್ ಮಾಡಿ ಹೀಗೆ ಹೇಳುತ್ತಾನೆ, ನೀನು ಕೊಟ್ಟ ಸಲಹೆ ಕೆಲಸ ಮಾಡುತ್ತಿದೆ. ಹೊಡೆತಕ್ಕೆ ಭೂತವು ದಾರಿಯಲ್ಲಿ ಬಂತು. ಹೇಳಿದ್ದೇನೆ ಅಲ್ಲವೇ? ನಾನು ಹೇಳಿದ ಉಪಾಯ ಖಂಡಿತವಾಗಿ ಕೆಲಸ ಮಾಡುತ್ತದೆ. ಆದರೆ ಈಗಲೇ ಸಂತೋಷ ಪಡಬೇಡ. ಮೊದಲು ಅವನನ್ನು ಒಪ್ಪಿಸಿ ಓನಾಲು ನಮ್ಮ ಊರಿಗೆ ನೋಡಿ. ಇಲ್ಲಿ ಹೊಲದ ಕೆಲಸಗಳಲ್ಲಿ ತೊಡಗಿದರೆ ಅವನಲ್ಲಿ ಸಂಪೂರ್ಣ ಬದಲಾವಣೆ ಬರುತ್ತದೆ. ನೀನೇ ಅವನಿಗೆ ಏನಾದರೂ ಹೇಳಿ 12 ದಿನಗಳ ಕಾಲ ಊರಿಗೆ ಕರೆತರು. ಈ ನಡುವೆ ನಿಮ್ಮ ತಂಗಿಯನ್ನು ಭೇಟಿಯಾಗಿ ನಾನು ಊರಿಗೆ ಹಿಂತಿರುಗಿ ಬರುತ್ತೇನೆ. ಹೌದಾ? ನೀವು ಹೇಳಿದಂತೆ ಮಾಡುತ್ತೇನೆ ಹೇಳಿ ಶ್ರೀಕಾಂತ್ ಫೋನ್ ಇಡುತ್ತಾನೆ. ಆ ನಂತರ ಲಕ್ಷ್ಮಿಯನ್ನು ಕರೆದು ಅವಳಿಗೆ ಹೀಗೆ ಹೇಳುತ್ತಾನೆ, ಈಗಲೇ ಅಪ್ಪನೊಂದಿಗೆ ಮಾತನಾಡಿದೆ. ಅವರು ಸಹಾಯ ಮಾಡಲು ಒಪ್ಪಿದ್ದಾರೆ. ಅವರು ಆ ಸ್ಥಿತಿ ಏನು? ನಮ್ಮ ಪೊಲ್ಯೂಷನ್ ತನ ಸಹಾಯ ಮಾಡುತ್ತೇನೆ ಎಂದರು. ಆದರೆ ಅದಕ್ಕೆ ಬದಲಾಗಿ 1 ತಿಂಗಳು ಊರಿಗೆ ಹೋಗಿ ಹೊಲದಲ್ಲಿ ಕೆಲಸ ಮಾಡಬೇಕೆಂದು ಷರತ್ತು ಇಟ್ಟಿದ್ದಾರೆ. ಆದರೆ ನಾವು 2 ದಿನಗಳಲ್ಲಿ ಊರಿಗೆ ಹೊರಡಬೇಕು. ಸಿದ್ಧವಾಗಿರು. ಏನು, ಹೊಲದಲ್ಲಿ ಕೆಲಸ ಮಾಡಬೇಕಾ? ನನ್ನಿಂದ ಆಗುವುದಿಲ್ಲ ಅಂಡಿ. ಸರಿ, ಈ ಸಾಮಾನುಗಳನ್ನು ತೆಗೆದುಕೊಂಡು ರಸ್ತೆಯ ಮೇಲೆ ಇರುವ ಫುಟ್ಪಾತ್ನಲ್ಲಿ ಇಟ್ಟುಕೊಂಡು ಆ ರಂಡಿ ಬಾಬು ರಂಡಿಗೇನು ಕೊಂಡರೂ 10 ರೂಪಾಯಿಗಳೇ ಮಾರುತ್ತೇನೆ. ಆ ಪಕ್ಕದಲ್ಲಿ ಬಟ್ಟಲಿನಲ್ಲಿ ಹೂಗಳನ್ನು ಇಟ್ಟುಕೊಂಡು ಆ ಮಲ್ಲಿಗೆ ಹೂಗಳು. ಏನು ಅಂಡಿ, ನಿಮಗೆ ಪ್ರತಿಯೊಂದು ವ್ಯಂಗ್ಯವಾಗಿಯೇ ಇರುತ್ತದೆ. ಈಗ ನಾನು ಏನು ಹೇಳಿದ್ದೇನೆ? ಇನ್ನು ನೀನು ಏನು ಹೇಳಬೇಕಾದ ಅಗತ್ಯವಿಲ್ಲ. ಇಷ್ಟು ರಾಜೀವ್ ಹಿಡಿಯಲು ಕಾರಣ ತಮ್ಮ ಕಥೆಯನ್ನು ಪ್ರಕಟಣೆ ನೀಡುವುದರಿಂದಲೇ ನಮಗೆ ದಿನವೂ ಈ ಪರಿಸ್ಥಿತಿ. ಆದ್ದರಿಂದ ಮತ್ತೊಮ್ಮೆ ಮಾತನಾಡದೆ ಬಾಯಿ ಮುಚ್ಚಿಕೊಂಡು ಶಾಂತವಾಗಿರು. ಮಾಡಿಕೊಂಡು ಅದಕ್ಕೆ ಮಾಡಿಕೊಂಡಷ್ಟು ಮಹದೇವನನ್ನು ಇನ್ನೇನು ಮಾಡುತ್ತೇನೆ. ನೀವು ಹೇಳಿದಂತೆ ಕೇಳುತ್ತೇನೆ ಅಂದುಕೊಂಡು ಲಕ್ಷ್ಮಿ ಕೋಪದಿಂದ ಒಳಗೆ ಹೋಗುತ್ತಾಳೆ. ತನ್ನ ಯೋಜನೆ ಕಾರ್ಯಾನ್ವಯವಾಗಿದೆ ಎಂದು ಶ್ರೀಕಾಂತ್ ತನ್ನೊಳಗೆ ನಗುತ್ತಾ ಸಂತೋಷಪಡುತ್ತಾನೆ. ಇದರಲ್ಲಿ ಶ್ರೀಕಾಂತ್ ಮನೆಯಿಂದ ಕಾರಿನಲ್ಲಿ ಹೊರಟ ರಂಗಯ್ಯ ತನ್ನ ಮಗಳು ಪಲ್ಲವಿ ಮನೆಗೆ ಬರುತ್ತಾನೆ. ಕಾರು ಮನೆ ಬಾಗಿಲಿನ ಹತ್ತಿರಕ್ಕೆ ಬಂದಾಗ ಪಲ್ಲವಿ ಬಾಗಿಲು ಹೊರಗೆ ಕುಳಿತುಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿರುತ್ತಾಳೆ. ಆಗ ರಂಗಯ್ಯ ಅವಳ ಹತ್ತಿರ ಹೋಗಿ ಹೀಗೆ ಹೇಳುತ್ತಾನೆ, ಅಮ್ಮ ಪಲ್ಲವಿ, ಏನಾಯ್ತು ಅಮ್ಮ? ಇಲ್ಲಿ ಕುಳಿತಿದ್ದೀಯಾ? ನೀವು ಚೆನ್ನಾಗಿದ್ದೀರಾ? ನನ್ನ ಅಳಿಯನವರು ನನಗೆ ಅನ್ಯಾಯ ಮಾಡಿದ್ದಾರೆ. ಅಪ್ಪ ಅವರು ನನ್ನನ್ನು ನಂಬಿಸಿ ಮೋಸ ಮಾಡಿದ್ದಾರೆ. ನೀನು ಒಳ್ಳೆಯವನು ಎಂದು ಹೇಳಿ ಅವನಿಗೆ ಕೊಟ್ಟು ಮದುವೆ ಮಾಡಿಸಿದ್ದೆ.
ಈಗ ನಾವು ಎಲ್ಲರೂ ಮೋಸ ಹೋಗಿದ್ದೇವೆ ಅಪ್ಪ, ಇಲ್ಲಿ ಜೀವನವೆಲ್ಲ ಗೊಂದಲವಾಗಿದೆ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಾಳೆ. ಆಗ ರಂಗಯ್ಯ ತನ್ನ ಮಗಳನ್ನು ಸಮಾಧಾನಪಡಿಸಿ ಹೀಗೆ ಹೇಳುತ್ತಾನೆ. ಅಮ್ಮ ಪಲ್ಲವಿನು, ಮೊದಲು ಏಳು ನಿಲ್ಲು, ಸ್ವಲ್ಪ ಕಾಲ ಕೆಳಗೆ ಕುಳಿತು ನಿಧಾನವಾಗಿ ಉಸಿರಾಡು. ಈಗ ಹೇಳು, ನಿಜವಾಗಿ ಏನಾಯಿತು? ಏಕೆ ಇಷ್ಟು ಅಳುತ್ತಿದ್ದೀಯಾ? ಇಲ್ಲಿಯವರೆಗೆ ಅವರು ನಿಮಗೆ ಏನೋ ಅನ್ಯಾಯವಾಯಿತು ಎಂದು ಕೇಳಿದರು. ಏನಾದರೂ ನಡೆದಿದೆ? ನಿಜವಾಗಿ ನನಗೆ ಹೇಳು. ನಿಮ್ಮ ಅಳಿಯನವರು ನನಗೆ ಸವತಿ ತರುವ ಪ್ರಯತ್ನದಲ್ಲಿ ಇದ್ದಾರೆ. ಏನಮ್ಮ ನೀನು ಹೇಳುವುದೇ? ಅಳಿಯನವರು ಅಂತ ಕೆಲಸ ಮಾಡಿದ್ದಾರಾ? ನಿಜವಾಗಿ ಏನಾಯಿತು? ವಿವರವಾಗಿ ಹೇಳು. ರಂಗಯ್ಯ ಏನಾಗಿದೆ ಎಂದು ತಿಳಿದುಕೊಳ್ಳಲು ತನ್ನ ಮಗಳು ಪಲ್ಲವಿಯನ್ನು ಕೇಳಿದಾಗ ಪಲ್ಲವಿ ಹೀಗೆ ಹೇಳಲು ಪ್ರಾರಂಭಿಸುತ್ತಾಳೆ. ಹೇಳುತ್ತೇನೆ. ಮದುವೆಯಾದ ಹೊಸದಲ್ಲಿ ಎಲ್ಲವೂ ಚೆನ್ನಾಗಿತ್ತು. ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಆದರೆ ಕೆಲವು ಕಾಲದ ಹಿಂದೆ ಅವರಿಗೆ ಆಫೀಸಿನಲ್ಲಿ ಪ್ರಮೋಷನ್ ಬಂದಿದೆ ಎಂದು ಹೇಳಿದರು. ನಾನು ತುಂಬಾ ಸಂತೋಷಪಟ್ಟೆ. ಆ ಪ್ರಮೋಷನ್ಗಾಗಿ ತರಬೇತಿ ಅಗತ್ಯವಿದೆ ಎಂದು ಅವರು ದೊಡ್ಡ ನಗರಕ್ಕೆ ಹೋಗಬೇಕೆಂದು ಹೇಳಿ 1 ತಿಂಗಳು ಎಲ್ಲೋ ಹೋಗಿ ಬಂದರು. ಬಂದ ನಂತರ ಅವರ ವರ್ತನೆಯಲ್ಲಿ ತುಂಬಾ ಬದಲಾವಣೆಗಳು. ಏನಮ್ಮ ಬದಲಾವಣೆಗಳು? ಅವರು ಯಾವಾಗಲೂ ತಮ್ಮ ಫೋನ್ನಲ್ಲಿ ಯಾರೋ ಹುಡುಗಿಯೊಂದಿಗೆ ಮಾತನಾಡಲು ಪ್ರಾರಂಭಿಸಿದರು. ಏನು ಮಾತನಾಡುತ್ತಿದ್ದರು? ನಮ್ಮವರ ಮಾತುಗಳನ್ನು ನೀನು ಏನಾದರೂ ಗಮನಿಸಿದ್ದೀಯಾ? ಏನೋ ಅಪ್ಪ, ನನಗೆ ತಿಳಿಯದೆ ನಿನ್ನೊಂದಿಗೆ ಮಾತನಾಡುತ್ತಿದ್ದೇನೆ. ಮೋನಿ ಹೇಗೆ ಗೊತ್ತಾ? ಅವರು ಫೋನ್ನಲ್ಲಿ ಯಾವಾಗಲೂ ಒಂದೇ ಶಬ್ದ ಕೇಳಿಸುತ್ತಿದೆ. ಒಂದು ಹುಡುಗಿಯ ಶಬ್ದ. ನಾನು ಅಷ್ಟು ಗುರುತಿಸಲಾರೆ ಅಪ್ಪ. ಆ ಪಕ್ಕದಲ್ಲಿ ಮಾತನಾಡುತ್ತಿದ್ದವರು ಅಮ್ಮ ಎಂದು ತಿಳಿದಾಗ ಅವರು ಏನು ಮಾತನಾಡುತ್ತಾರೆ ಅಷ್ಟು ತಿಳಿಯುವುದಿಲ್ಲವೇ ನಿನಗೆ? ಹೇಗೆ ಗೊತ್ತಾಗಿದೆ ಅಪ್ಪ? ಅವರು ಈಗ ಆ ದಿಕ್ಕುಮಾಲಿನ ಇಂಗ್ಲಿಷ್ ಭಾಷೆಯಲ್ಲಿ ಮಾತನಾಡುತ್ತಾರೆ. ಬಹುಶಃ ನನಗೆ ಅರ್ಥವಾಗುವುದಿಲ್ಲ ಎಂದುಕೊಳ್ಳುತ್ತೇನೆ. ಅವರು ಹೆಚ್ಚು ಆಗಿದ್ದಾರೆ. ಈಗ ಅದೇ ಭಾಷೆಯಲ್ಲಿ ಮಾತನಾಡಿಕೊಂಡು ಸಾಯುವವರು. ಬಾಬು ಶೋ ಈಗಾಗಲೇ ಕಚೇರಿಯಲ್ಲಿ ಕೆಲಸ ಮಾಡುವವರು ಇರುತ್ತಾರೆ ಅಲ್ಲವೇ? ನಮ್ಮವರು ಒಮ್ಮೆ ಕಚೇರಿಯವರೇ ಆಗಿದ್ದರೆ ನಾನು ತಕ್ಷಣವೇ ಗುರುತಿಸುತ್ತಿದ್ದೆ. ನಾನು ಓದಿದುದನ್ನು ಅಪ್ಪ ಮಾತ್ರ ನನಗೆ ತಿಳಿಯದು ಎಂದುಕೊಳ್ಳುತ್ತಾರೆ. ಅದು ಬಾಬುಗಳು ದೊಡ್ಡ ಓದು 5ನೇ ತರಗತಿ 10 ಬಾರಿ ತಪ್ಪಿ. ಅಯ್ಯೋ ಅಪ್ಪ, ಈಗ ಓದಿನ ಬಗ್ಗೆ ಅಗತ್ಯವಿದೆಯಾ? ಮೊದಲು ನಿಮ್ಮ ಅಳಿಯರ ವಿಷಯವನ್ನು ತೀರ್ಮಾನಿಸಿ. ಸರಿ ಹೇಳು. ಫೋನ್ನಲ್ಲಿ ಮಾತನಾಡುವ ಹುಡುಗಿ ಅಳಿಯರ ಕಚೇರಿಯಲ್ಲಿ ಕೆಲಸ ಮಾಡುವ ಹುಡುಗಿ ಅಲ್ಲ ಎಂದು ನಿನಗೆ ಹೇಗೆ ಗೊತ್ತಾಗಿದೆ? ಕಚೇರಿಯಲ್ಲಿ ಇದ್ದರೆ ಯಾರಾದರೂ ಸಮಯ ಸಂದರ್ಭ ಇಲ್ಲದೆ ಮಾಡುತ್ತಾರಾ? ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಆ ಫೋನ್ ಬಿಡದೆ ಅಧಿಕ ಮಾಲಿನಿ ಅದೇ ಫೋನ್ನಲ್ಲಿ ಮಾತನಾಡುತ್ತಿರುತ್ತಾನೆ. ಈಗ ನೀವು ಹೇಳಿ ಅಪ್ಪ, ಯಾರಾದರೂ ಕಚೇರಿಯವರೊಂದಿಗೆ ಇಷ್ಟು ಫೋನ್ನಲ್ಲಿ ಮಾತನಾಡುತ್ತಾರಾ? ನೀನು ಹೇಳಿದ್ದು ಸತ್ಯ. ಇನ್ನೊಂದು ವಿಷಯವನ್ನು ಕೇಳಿದರೂ ಕೇಳಿಲ್ಲ ಅಪ್ಪ, ಆದರೆ ಕೇಳದೆ ನಿರ್ಣಯಕ್ಕೆ ಬಂದಿದ್ದೀಯಾ? ನನ್ನ ಕಿವಿಗಳಿಂದ ನಾನು ಕೇಳಿದ್ದೇನೆ ಎಂದು ಹೇಳುತ್ತಿದ್ದೇನೆ, ನಂಬುವುದಿಲ್ಲವೇ? ಅಪ್ಪ, ನಿನಗೆ ನನ್ನಿಗಿಂತ ನಿಮ್ಮ ಅಳಿಯ ಹೆಚ್ಚು ಆಗಿದ್ದಾನ? ಅದು ಅಲ್ಲಮ್ಮ, ಮೊದಲು ನಡೆದದ್ದು ಒಮ್ಮೆ. ಮೋದಿ ಗಾರಿಯನ್ನು ಕೂಡ ಕೇಳಿದರೆ ಸರಿಯಾಗಿ ಇರುತ್ತದೆ. ನಿಜಾಸತ್ಯಗಳನ್ನು ತಿಳಿಯದೆ ಅವನ ಮೇಲೆ ಆರೋಪಗಳನ್ನು ಹಾಕುವುದು ಸರಿಯಲ್ಲ. ಆದರೆ ಪ್ರೀತಿಯ ಅಪ್ಪ, ನಾನು ಹೇಳುವುದು ಸುಳ್ಳು. ನಿಮ್ಮ ಅಳಿಯ ಗಾರು ಪುರುಷರ ಆಭರಣ ಅಂತೆಯೇನೂ ಬದಲಾವಣೆಗಾಗಿಲ್ಲ. ನಾನು ತಿಂಗರಿ ಮುಖ್ ನಿಮ್ಮ ಅಣ್ಣ ತಿರಸ್ಕರಿಸುವುದು ಒಂದು ನೋಡಿದರೆ ಅವನ ಹೆಂಡತಿ ಹೀಗೆ, ಇಲ್ಲಿ ಬಂದರೆ ಮೀನು ಹೀಗೆ. ದೇವರೇ, ನಾನು ಚೆನ್ನಾಗಿ ಕೆಲಸ ಮಾಡುತ್ತೇನೇನಾ? ನನಗೆ ಇಂತಹ ತಿಂಗರಿ ಕುಟುಂಬವನ್ನು ಕೊಟ್ಟಿದ್ದೀಯಾ ಅಪ್ಪ? ಮೀನು ಕೂಡ ಹಾಗೇನಾ? ಆ ಸಚ್ಚಿ ನೋಡು, ಮದುವೆಗೆ ಏನಾಯಿತು? ಅವನ ಗಲಾಟೆ ನಿನಗೆ ಏನು ಬೇಕು? ಆದರೆ ಮೊದಲು ನಿನ್ನ ಗಲಾಟೆಯ ವಿಚಾರ ನೋಡೋಣ. ಆದರೆ ಏನು ಮಾಡೋಣ ಅಪ್ಪ? ಈಗಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಇಲ್ಲವೇ ಯಾರಾದರೂ ಒಳ್ಳೆಯ ವಕೀಲರನ್ನು ನೋಡಿ ಕೋರ್ಟ್ನಲ್ಲಿ ಕೇಸ್ ಹಾಕೋಣ. ಈ ತುರ್ತು ಸ್ವಭಾವವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳುವುದು ಒಳ್ಳೆಯದು. ಇನ್ನು ಅಳಿಯಗಾರು ಎಲ್ಲಿದ್ದಾರೆ? ಇನ್ನೂ ಆಫೀಸ್ನಿಂದ ಬಂದಿಲ್ಲ. ಆದ್ರೆ ಮೊದಲು ರಾಣಿ ಆಫೀಸ್ನಿಂದ ಬರಲು ಬಿಡು, ನಂತರ ಏನಾಯಿತು ಎಂದು ನಾನು ಮಾತನಾಡುತ್ತೇವೆ. ಅಷ್ಟರಲ್ಲಿಯೇ ಮುಸಲಿ 77 ಅವರ ಮನೆಗೆ ಹೋಗೋಣ ಎಂದು ಹೇಳಿ ಇಬ್ಬರು ಮನೆಯೊಳಗೆ ಹೋಗುತ್ತಾರೆ. ಹೀಗೆ ಸಂಜೆ ಆಗುತ್ತದೆ. ಸಂಜೆಗೆ ರಂಗಯ್ಯನ ಅಳಿಯನಾದ ಮಹೇಶ್ ಆಫೀಸಿನಿಂದ ಹಿಂತಿರುಗಿ ಮನೆಗೆ ಬರುತ್ತಾನೆ. ಅವನು ಬಂದ ತಕ್ಷಣ ಮನೆಯಲ್ಲಿರುವ ಸೋಫಾದಲ್ಲಿ ಕುಳಿತಿರುವ ರಂಗಯ್ಯನನ್ನು ನೋಡಿ ಹೀಗೆ ಹೇಳುತ್ತಾನೆ. ಏನಪ್ಪ ಮಾಮಯ್ಯ, ಹೇಗಿದ್ದೀರಾ? ಊರಿನಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ? ನಿಮ್ಮ ಮಗ ಮತ್ತು ಸೊಸೆ ಇದ್ದಾರೆ. ಅಹೋ ರಾ ಬಾಬು ರಾ, ಮಧ್ಯಾಹ್ನ ಬಂದು ಬಾಬು. ಊರಿನಲ್ಲಿ ಎಲ್ಲವೂ ಚೆನ್ನಾಗಿಯೇ ಇದೆ. ಶ್ರೀಕಾಂತ್ ಮತ್ತು ಲಕ್ಷ್ಮಿ ಕೂಡ ಕ್ಷೇಮವಾಗಿದ್ದಾರೆ. ಆದರೆ ನೀವು ಬಂದ ವಿಷಯವನ್ನು ಪಲ್ಲವಿ ನನಗೆ ಫೋನ್ ಮಾಡಿದರೂ ಸಾಕಾಗುತ್ತಿತ್ತು.
ಆಫೀಸ್ನಲ್ಲಿ ಅನುಮತಿ ಪಡೆದು ಬರ್ತಾ ತಕ್ಷಣವೇ ಬರುತ್ತಿದ್ದೆ. ಇಷ್ಟು ಹೊತ್ತಿಗೆ ನಿಮಗೆ ಕಾಫಿ ಟಿಫಿನ್ ಏನಾದರೂ ಕೊಟ್ಟಿದೆಯಾ? ಇಲ್ಲವೇ? ಬಾಬು, ಮೊದಲು ಇಲ್ಲಿ ಕುಳಿತುಕೋ. ನಿನ್ನೊಡನೆ ಮುಖ್ಯವಾದ ವಿಷಯವನ್ನು ಮಾತನಾಡಬೇಕು. ಏನಿದು ಮುಖ್ಯವಾದ ವಿಷಯ? ಆದರೆ ತಾಳು, ಅವರನ್ನು ಕೂಡ ಕರೆಯುತ್ತೇನೆ. ನೀನು ಇಷ್ಟು ಒಳ್ಳೆಯವನು, ಆದರೆ ಅವರಿಗೆ ಅಷ್ಟು ದ್ರೋಹ ಮಾಡಬೇಕೆಂದು ಹೇಗೆ ಅನಿಸಿತು? ಬಾಬು, ಏನು ಮಾಮಯ್ಯ ನೀವು ಮಾತನಾಡುತ್ತಿರುವುದು? ನಾನು ಪಲ್ಲವಿಗೆ ದ್ರೋಹ ಮಾಡುತ್ತಿದ್ದೇನೆ? ನಾನು ಕನಸಿನಲ್ಲಿ ಕೂಡ ಆಲೋಚನೆ ಮಾಡುವುದಿಲ್ಲ. ಆದರೂ ಇಷ್ಟು ದೊಡ್ಡ ಬಂಧನವನ್ನು ನಿಲ್ಲಿಸಬೇಕೆಂದು ನೀವು ಹೇಗೆ ಭಾವಿಸಿದರು? ಬಾಬು, ಯಾರೊಬ್ಬ ಹುಡುಗಿಯೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದಾನೆಂದು ರಾತ್ರಿ ತನಕ ಆಸ್ತಿಗಳನ್ನು ಫೋನ್ ಬಿಡುತ್ತಿಲ್ಲ ಎಂದು ಹೇಳುತ್ತಾರೆ. ಅನ್ನು ನಿಮಗೆ ಯಾರು ಹೇಳಿದರು? ಯಾರೋ ಹೇಳಿದರೆ ನಾನು ನಂಬುತ್ತೇನೆ. ಬಾಬು, ನನ್ನ ಮಗಳು, ನಿನ್ನ ಹೆಂಡತಿ ಪಲ್ಲವಿ ಹೇಳಿದಳು. ಪಲ್ಲವಿ ಏನು? ನಾನು ಬೇರೆ ಹುಡುಗಿಯ ಜೊತೆ ಫೋನ್ನಲ್ಲಿ ಮಾತನಾಡುತ್ತಿದ್ದೇನೆ ಎಂದಳು. ಅವಳಿಗೆ ಏನಾದರೂ ಹುಚ್ಚು ಹಿಡಿದಿದೆಯಾ? ಏನು? ತಾಳಿರಿ, ಈಗ ಅವಳನ್ನು ಕರೆಯುತ್ತೇನೆ ಎಂದು ಹೇಳುತ್ತಾ ಮಹೇಶ್ ಜೋರಾಗಿ ಪಲ್ಲವಿಯನ್ನು ಕರೆಯುತ್ತಾನೆ. ಆಗ ಮನೆಯಿಂದ ಹೊರಗೆ ಬಂದು ಪಕ್ಕಕ್ಕೆ ಬಂದು, ಇದನ್ನೇನು? ಏನಪ್ಪ, ಏಕೆ ಹೀಗೆ ಕೂಗುತ್ತಿದ್ದೀರಿ? ನೀನು ನಿನ್ನ ಅಪ್ಪನನ್ನು ಭೇಟಿಯಾದ PV ಸಿಂಧುಗೆ ನಾನು ಆಡಳಿತಗಾರನಾದರೆ ನಾನು ಹೇಳಿದ್ದೇನೆ. ಏನು ಆಗಿದೆ? ನಾನು ಬೇರೆ ಹುಡುಗಿಯೊಂದಿಗೆ ಮಾತನಾಡುತ್ತಿದ್ದೇನೆಂದು ನೋಡಿದೀಯಾ? ನೋಡಿಲ್ಲ, ಆದರೆ ಕೇಳಿದ್ದೇನೆ. ಈಗ ನೀನು ಎಲ್ಲಿದ್ದೀಯಾ? ಎಲ್ಲಿ ಕೇಳಿದ್ದೀಯಾ ಅಂದರೆ ಏನು? ಪ್ರತಿದಿನವೂ ನೀವು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಫೋನ್ನಲ್ಲಿ ಯಾರಿಗೋ ಮಾತನಾಡುತ್ತಲೇ ಇರುತ್ತೀರಿ ಅಲ್ಲವೇ? ಏನು ಮಾತನಾಡುತ್ತಿದ್ದೀಯಾ ಹೇಳು. ಅದೇ ನೀವು ಹೇಳುತ್ತಾ ಬೆಳಿಗ್ಗೆ ಎದ್ದಾಗಲೇ ಹಲೋ ಸಿರಿ, ಹಾಯ್ ಶ್ರೀ, ದಾಟಿ ಶ್ರೀ, ಹೊಸ ಕೊತ್ತಂಬರಿ ಕಟ್ಟಿ ಸಿರಿ ಎಂದು ಮಾತನಾಡುತ್ತಿರುತ್ತೀರಿ ಅಂತೆ. ಆ ಮಾತುಗಳನ್ನು ಕೇಳಿದ್ದೇನೆ ಎಂದು ಪಲ್ಲವಿ ಹೇಳುತ್ತಿದ್ದಂತೆ ಮಹೇಶ್ ಸೋಫಾದಲ್ಲಿ ಕುಳಿತುಕೊಂಡು ನಗಲು ಶುರು ಮಾಡುತ್ತಾನೆ. ಅದನ್ನು ಕಂಡ ರಂಗಯ್ಯ ಮತ್ತು ಪಲ್ಲವಿ ಇಬ್ಬರೂ ಆಶ್ಚರ್ಯಪಡುವರು. ಸ್ವಲ್ಪ ಹೊತ್ತಿಗೆ ಆಶ್ಚರ್ಯದಿಂದ ತೇರಿ ಪಲ್ಲವಿ ಮಹೇಶ್ಗೆ ಹೀಗೆ ಹೇಳುತ್ತಾಳೆ, ನಾನು ಪ್ರೇಮ ಅಣ್ಣ ಎಂದು ಹೇಳಿದಾಗ ನಗುತ್ತಿದ್ದೀರಿ. ನಾನು ಮಾತನಾಡಿದ್ದು ನಿಜವೇ ಅಲ್ಲವೇ? ಅದರಲ್ಲಿ ವ್ಯಂಗ್ಯ ಏನೂ ಇದೆ? ಆಗ ಮಹೇಶ್ ನಗುವುದನ್ನು ನಿಲ್ಲಿಸಿ ಮತ್ತೆ ಎದ್ದು ನಿಂತು ಪಲ್ಲವಿಗೆ ಹೀಗೆ ಹೇಳುತ್ತಾನೆ, ಓ ಪಿಚ್ಚಿ ಮುಖ್, ನಾನು ಶ್ರೀ ಎಂದರೆ ಹುಡುಗಿ ಅಲ್ಲ. ನನ್ನ ಫೋನ್ನಲ್ಲಿ ಇರುವ ವಾಯ್ಸ್ ಅಸಿಸ್ಟೆಂಟ್ ಫೀಚರ್ ಧ್ವನಿ ಅದು. ನನಗೆ ಗೊತ್ತಿಲ್ಲ ಬೇರೆ ಹುಡುಗಿಯೊಂದಿಗೆ ಮಾತನಾಡುತ್ತಿದ್ದೀರಾ ಅಥವಾ ಮುಚ್ಚುವ. ಮೊದಲು ಅಳಿಯನವರು ಏನು ಹೇಳುತ್ತಿದ್ದಾರೆ? ನೀವು ಹೇಳಿ. ಅಳಿಯನವರು ಅದೇನೋ ಫೋನ್ನಲ್ಲಿ ಫ್ಯೂಚರ್ ಎಂದು ಹೇಳುತ್ತಿದ್ದಾರೆ. ಅಯ್ಯೋ ಮಾಮಯ್ಯ, ಇದು ಶ್ರೀ ಐಫೋನ್ನಲ್ಲಿ ಇರುವ ಒಂದು ಕೃತಕ ಬುದ್ಧಿಮತ್ತೆ. ನಮಗೆ ಇಂಟರ್ನೆಟ್ನಲ್ಲಿ ಏನಾದರೂ ಹುಡುಕಬೇಕಾದರೆ ಅಥವಾ ಯಾವುದಾದರೂ ವಿಷಯದ ಬಗ್ಗೆ ವಿವರಗಳನ್ನು ತಿಳಿಯಬೇಕಾದರೆ ನನ್ನ ಫೋನ್ನಲ್ಲಿ ಶ್ರೀಗೆ ಹೇಳಿದರೆ ಎಲ್ಲವನ್ನೂ ಅದೇ ವ್ಯಕ್ತಿ ಮಾಡುತ್ತದೆ. ನನಗೆ ಆಫೀಸಿಗೆ ಹೋಗಲು ಕ್ಯಾಬ್ ಬೇಕಾದರೂ ಅದೇ ಬುಕ್ ಮಾಡುತ್ತದೆ. ಈಗ ನಾನು ಆಫೀಸಿನಲ್ಲಿ ಇದ್ದಾಗ ಏನಾದರೂ ತಿನ್ನಬೇಕಾದರೆ ಅದೇ ಫುಡ್ ಡೆಲಿವರಿ ಆ್ಯಪ್ಗಳನ್ನು ಬುಕ್ ಮಾಡುತ್ತದೆ. ಆದರೂ ಅವರ ತಪ್ಪೇನೂ ಇಲ್ಲ ಲೆಂಡಿಮಯ್ಯರು. ಆ ಫೋನ್ನಲ್ಲಿ ಉತ್ತರಿಸಬೇಕಾದರೆ ಇಂಗ್ಲಿಷ್ನಲ್ಲೇ ಮಾತನಾಡಬೇಕು. ಅದಕ್ಕೆ ಅರ್ಥವಾಗದೆ ನಾನು ಹುಡುಗಿ